ನಮಸ್ಕಾರ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಬಿಜೆಪಿಯವರು ಇದೇ ಕಾರಣಕ್ಕೆ ದೊಡ್ಡ ಮಟ್ಟದ ಮೀಟಿಂಗ್ ಅನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸರ್ಕಾರ ಮರು ಜಾತಿ ಗಣತಿ ಮಾಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಇದರಲ್ಲೂ ಕೂಡ ಲೋಪದೋಷಗಳಿವೆ ಎನ್ನುವುದಾಗಿ ಒಂದಷ್ಟು ಪ್ರಬಲ ಸಮುದಾಯದವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಇದರಲ್ಲಿರುವಂಥ ಲೋಪದೋಷಗಳೇನು? ಬಿಜೆಪಿಯವರು ಇದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜಾತಿ ಜಟಾಪಟಿ ಸಿಡಿದೆದ್ದ ಬಿಜೆಪಿ. ರಾಜ್ಯ ರಾಜಕೀಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಬಿಜೆಪಿಯ ನಾಯಕರು ಇವತ್ತು ಸಭೆಯನ್ನು ನಡೆಸಿದ್ರು. ಸರ್ಕಾರದ ವಿರುದ್ಧ ಲಿಂಗಾಯತ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಸಮುದಾಯದ ಬಿಜೆಪಿ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಸರ್ಕಾರದ ನಡೆಗೆ ಲಿಂಗಾಯತ ನಾಯಕರು ಖಂಡಿಸಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಹೀಗಂತ ನಮೂದು ಮಾಡಿದ ಯಾಕೆ? ಲಿಂಗಾಯತ ವೀರಶೈವ ಉಪಜಾತಿಗಳು ಸರ್ಕಾರದ ಈ ನಡೆ, ಬಿಡುಗಡೆ ಮಾಡಿರುವಂಥ ಹೊಸ ಕೈಪಿಡಿ, ಇದರಲ್ಲಿರುವಂಥ ಲೋಪದೋಷಗಳು, ಇದರ ಬಗ್ಗೆ ಬಿಜೆಪಿಯವರ ಆಗ್ರಹ ಇಲ್ಲ. ವೀರಶೈವ ಸಮುದಾಯವನ್ನ ಒಡೆಯುವ ಪ್ರಯತ್ನ ಅಂತೇಳಿ ವಿಜೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಂದ ಜಾತಿಗಳನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಕೈಪಿಡಿಯಲ್ಲಿ ಒಂದು ಜಾತಿಯನ್ನ 2-3 ಬಾರಿ ಉಲ್ಲೇಖ ಮಾಡಲಾಗಿದೆ. ಇದು ತರಾತುರಿಯ ನಿರ್ಧಾರವ, ಬೇಕಂತಲೇ ಮಾಡಿದ್ದ, ಅಥವಾ ಸಮೀಕ್ಷೆಯ ತಪ್ಪಿನಿಂದ ಈ ರೀತಿಯಾಗಿ ಉಲ್ಲೇಖಗಳಾಗಿವೆಯಾ? ಮೊದಲು ಜಾತಿ ಜನಗಣತಿ ವರದಿ ಕಸದ ಬುಟ್ಟಿಗೆ ಸೇರ್ತು, ಜನರ ತೆರಿಗೆ ಹಣ ವ್ಯರ್ಥ ಆಯಿತು. ಮೊದಲ ವರದಿ ಇದೆಯಲ್ಲ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ನಲ್ಲಿದ್ದಂಥ ನಾಯಕರು. ಅದಕ್ಕಾಗಿ ಆ ವರದಿ ಕಸದ ಬುಟ್ಟಿಗೆ ಸೇರ್ತು, ಆ ಸರ್ವೆ ರಿಪೋರ್ಟ್ ಕಸದ ಬುಟ್ಟಿಗೆ ಸೇರ್ತು. ಎರಡನೇ ರಿಪೋರ್ಟ್ ಇನ್ನು ರೆಡಿ ಆಗಬೇಕು ಅಷ್ಟೇ. ಆದರೆ ಸಮೀಕ್ಷೆಗೂ ಮುನ್ನ ಕೇಳಿ ಬರ್ತಾ ಇರುವಂಥ ವಿರೋಧ, ಆಕ್ಷೇಪಗಳು ಜೋರಾಗ್ತಾ ಇದೆ. ಬಿಜೆಪಿ ನಾಯಕರು ಸಭೆ ಬಳಿಕ ಮಾತನಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಏನು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಜಾತಿ ಜನಗಣತಿ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಸಹ ಇವತ್ತು ಸರ್ವೆ ನೆಪದಲ್ಲಿ ಇವತ್ತು ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಈ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ, ಷಡ್ಯಂತ್ರವೂ ಇದೆ. ಯಾಕೆಂತ ಹೇಳಿದ್ರೆ ಇವಾಗ ಕಾಲಂಗಳನ್ನು ನೋಡಿದ್ರೆ ಹಿಂದೂ ಇದೆ, ಇಸ್ಲಾಂ ಇದೆ, ಕ್ರಿಶ್ಚಿಯನ್ ಇದೆ, ಜೈನ್ ಇದೆ, ಸಿಖ್ ಇದೆ, ಬುದ್ಧಿಸ್ಟ್, ಪಾರ್ಸಿ, ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಮನ್ನು ಕೂಡ ಸೇರಿಸಿದ್ದಾರೆ. ಅದು ಕೂಡ ಕಾನೂನು ಬಾಹಿರವಾಗಿ ಇರುವಂಥದ್ದು. ಸಿದ್ದರಾಮಯ್ಯನವರ ಮನಸ್ಥಿತಿ ಏನಿದೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನ ಈ ಜಾತಿ ಜನಗಣತಿಯಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ. ಅರ್ಥಾತ್ ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ, ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂಥದ್ದು. ಮತ್ತೆ ಇದು ನಿನ್ನೆ ಮೊನ್ನೆ ಪ್ರಯತ್ನ ಅಲ್ಲ. ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳು ಆಗಿದ್ದಾಗೂ ಸಹ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಅವತ್ತು ಕೂಡ ಸಮಾಜವನ್ನ ಒಡೆಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅವಾಗಲೂ ಕೂಡ ಕೈ ಸುಟ್ಕೊಂಡಿದ್ರು. ಇವತ್ತಿನ ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಚರ್ಚೆ ಆಗಿದೆ. ದೇಶದ ಐಕ್ಯತೆ, ದೇಶದ ಅಖಂಡತೆ, ಸಮಾಜದ ಒಗ್ಗಟ್ಟು, ನಾಡಿನ ಹಿತ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸೆನ್ಸಸ್ ಆ್ಯಕ್ಟ್ ಅಂತ ಇದೆ. ಸೆನ್ಸಸ್ ಕಾನೂನಿನ ಪ್ರಕಾರ ಮನೆಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಈಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ಬೋದು. ಸರ್ವೆ ಅಂದರೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡೋದು. ತಾವೆಲ್ಲ ಮಾಡಿ ಇಲೆಕ್ಷನ್ ಸರ್ವೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡ್ತೀವಿ. ಆದರೆ ಈಗ ಏನು ಮಾಡಿದ್ದಾರೆ ಇವರು, ಮನೆಗೆ ಹೋಗುವುದಕ್ಕೆ 1.5 ಕೋಟಿ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಆಗಿದೆ. ಇದು ಕಾನೂನು ವಿರುದ್ಧವಾಗಿದೆ.
ಸೆನ್ಸಸ್ ಆ್ಯಕ್ಟಿವಿಟಿ ಇದು ಮಾಡಬೇಕು. ನಂಬರ್ 2, ಇಲ್ಲದೆ ಇರುವಂತಹ ಜಾತಿಗಳನ್ನು ಸೇರಿಸಿ ಜಾತಿಗಳ ಬಗ್ಗೆ ಸಂಘರ್ಷವನ್ನು ಮಾಡಿ ಗೊಂದಲವನ್ನು ಉಂಟು ಮಾಡಿ ಅದರಲ್ಲಿ ತಮ್ಮ ರಾಜಕೀಯ ಹೊಟ್ಟೆಯನ್ನು ಸುತ್ತುಕೊಳ್ಳುವಂಥ ಪ್ರಯತ್ನವನ್ನು ಮುಂದೆ ಹೇಳ್ಬಿಡ್ಬೇಕು. ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು, ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು. ಮತ್ತು ಯಾಕೆ ರಿಜೆಕ್ಟ್ ಮಾಡಿದ್ರೆ ಅಂತ ಇದುವರೆಗೂ ರಾಜ್ಯದ ಜನತೆಗೆ ಹೇಳಿದ ಸಂಪುಟದಲ್ಲಿ ತಗೊಂಡ್ರು. ನಾವು ಇಂಥ ದಿವಸ ಅದಕ್ಕೆ ಸಬ್ ಕಮಿಟಿ ಮಾಡಿದ್ರು, ಆ ವರದಿ ತೊಗೊಂಡ್ರು, ಈ ವರದಿ ತೊಗೊಂಡ್ರು. ಕೊನೆಗೆ ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದು ದಿವಸ ಹೇಳಿದ್ರು. ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ, ಏನು ಅದರ ಲೋಪ ಇತ್ತು? ಈಗ ಮಾಡುತ್ತಿರುವಂಥದ್ದನ್ನು ಆ ಲೋಪವನ್ನು ಇದ್ರಾಗ ಸರಿ ಮಾಡಿದ್ದಾರೆ. ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ ಹಿಡಿದು SC ST OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಸಮಾಜವನ್ನು ಕೌಲುದಾರಿಯಲ್ಲಿರ್ತಕ್ಕಂಥ ಸಂಜಯನವನ್ನು ಮಾಡಿರ್ತಕ್ಕಂಥ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಈ ರಾಜ್ಯದ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ವೀರಶೈವ ಗಮನಿಸ್ತಾ ಇರಬಹುದು ವೀಕ್ಷಕರೇ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಲಿಂಗಾಯತ ನಾಯಕರು ಸಭೆಯನ್ನ ಸೇರಿದ್ರು. ಈ ಸಭೆಯಲ್ಲಿ ಒಂದಷ್ಟು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಭೆಯ ಬಳಿಕ ಕೆಲವೊಂದಿಷ್ಟು ನಾಯಕರು ಮಾತನಾಡಿದರು. ಲಿಂಗಾಯತ, ಕ್ರಿಶ್ಚಿಯನ್ ಹಾಗೇನೆ ಈ ಸಾಕಷ್ಟು ವಿಚಾರಗಳು, ಉಪಜಾತಿಗಳ ವಿಚಾರದಲ್ಲಿ ಆಗಿರುವಂಥ ಎಡವಟ್ಟುಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂಥ ರತನ್ ರಮೇಶ್ ಪೂಜಾರಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿರುವಂಥ HJ ಉಮೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಪ್ ವಕ್ತಾರರಾಗಿರುವಂಥ ಶಶಿಧರ್ ಸಿ ಆರಾಧ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರತನ್ ಅವರೇ, ಇವತ್ತು ಸಭೆಯನ್ನು ಸೇರಿದ್ರಿ, ಚರ್ಚೆ ಆಗಿದೆ. ಆದರೆ ಸರ್ಕಾರದ ಈ ನಿರ್ಧಾರಗಳು, ಆದರೆ ಕೈಪಿಡಿಯಲ್ಲಿ ಆಗಿರುವಂಥ ಒಂದಷ್ಟು ಗೊಂದಲಗಳು, ಈ ಕುರಿತಂತೆ ನೀವೇನು ಹೇಳ್ತೀರಾ? ಇದು ಸ್ಪಷ್ಟವಾಗಿ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತಾ ಇದೆ. ಓಕೆ. ಹಿಂದೆ ಬ್ರಿಟಿಷರು ಇವರೇನು ಆವಾಗ ಹೇಳ್ತಾರೆ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೀವಿ ಹಂಗಿಂಗೆ ಅಂತ ಹೇಳ್ಕೊಂಡು ಬೊಗಳೆ ಬಿಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬ್ರಿಟಿಷರೇನು ಬಿಟ್ಟು ಹೋಗಿದ್ರಲ್ಲ, ಡಿವೈಡ್ ಆ್ಯಂಡ್ ರೂಲ್. ಲಾರ್ಡ್ ಡಾಲ್ಹೌಸಿ ಒಂದು ಇದನ್ನು ಇಂಡಿಯಾದಲ್ಲಿ ರೂಲ್ ಮಾಡೋಕ್ಕೋಸ್ಕರ ಒಂದು ರೂಲನ್ನು ತರ್ತಾನೆ, ಡಿವೈಡ್ ಆ್ಯಂಡ್ ರೂಲ್ ಅಂತ. ಅದನ್ನು 75 ವರ್ಷಗಳಲ್ಲಿ ಸುಮಾರು 60-65 ವರ್ಷ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಯಥಾವತ್ತಾಗಿ ಮುಂದುವರಿಸ್ಕೊಂಡು ಬಂದಿತ್ತು. ಎಲ್ಲೋ ಒಂದು ಕಡೆ ಮಧ್ಯೆ ಮೋದಿಯವರು BJP ಬಂದ ನಂತರ ಸ್ವಲ್ಪ ಅವರು ತಣ್ಣಗಾಗಿದ್ರು. ಆದರೆ ಕರ್ನಾಟಕದಲ್ಲಿ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಪುನಃ ಅದೇ ಲಾರ್ಡ್ ಡಾಲ್ಹೌಸಿಯ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಏನಿದೆ ಆ ಪಾಲಿಸಿಯನ್ನು ಮುಂದುವರಿಸ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಿಮಗೆ ಹಲವಾರು ಕಾರಣಗಳನ್ನು ನಾನು ಕೊಡ್ತೀನಿ. ಇವಾಗ ಕ್ರಿಶ್ಚಿಯನ್, ಹಲವಾರು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಜಾತಿಗಳನ್ನು ಅದು ತಗೊಂಡು ಬಂದಿದ್ದಾರೆ. 46 ಜಾತಿಗಳಲ್ಲಿ ಆದಿ ಆಂಧ್ರ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಒಡ್ಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಈ ಥರ ತಂದಿದ್ದಾರೆ. ಆಯಿತಾ, 46. ಇದು ಆ್ಯಕ್ಚುಲಿ ಅವರು ಮೊದಲೇನು ಮಾಡಿದ್ರಲ್ಲ, 1600 ಜಾತಿಗಳ ಲಿಸ್ಟ್ ಮಾಡಿದ್ರಲ್ಲ, ಅದರಲ್ಲಿ ಇರಲಿಲ್ಲ. ಆದರೆ ಏಕಾಏಕಿ ಈ ಜಾತಿಗಳೆಲ್ಲ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನುವಂಥದ್ದು ಒಂದು. ಎಲ್ಲೋ ಒಂದು ಕಡೆ ಇವ್ರು ಏನು ಮಾಡ್ತಾ ಇದ್ದಾರೆ, ಹಿಂದೂಗಳನ್ನು ಬೇರೆ ಬೇರೆ ಜಾತಿಗಳಾಗಿ ಇನ್ನಷ್ಟು ಜಾತಿಗಳನ್ನು ಸೇರಿಸಿ ಒಡೆದು ಕ್ರಿಶ್ಚಿಯನ್ರನ್ನು ಹಾಗೂ ಮುಸಲ್ಮಾನರನ್ನು ಒಂದು ಕಡೆ ಇದು ಮಾಡುವಂಥದ್ದು, ಅಂದರೆ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಗೆ ಬರ್ತಾ ಇದೆ. ಎರಡನೇದಾಗಿ ಲಿಂಗಾಯತರಲ್ಲೂ ಕೂಡ ಏನಂತ ಹೇಳಿದರೆ,
ಇತ್ತೀಚಿನವರೆಗೆ ಲಿಂಗಾಯತರು ಅಂತ ಹೇಳಿದ್ರೆ ಹಿಂದೂಗಳ ಅಲ್ಲಿ ಬರುವಂತ ಒಂದು ಹಿಂದೂಗಳಲ್ಲಿ ಬರ್ತಾರೆ ಅಂತ ಇತ್ತು. ಇವಾಗ ಹಿಂದೂಗಳ ಹಿಂದೂ ಧರ್ಮದಲ್ಲಿ ಬರುವಂತ ಒಂದು ಸಮುದಾಯ. ಹೌದು. ಇವಾಗ ಏನಂದ್ರೆ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಏನ್ ಹೇಳ್ತಿದ್ದಾರೆ, ಇಲ್ಲ ನೀವು ಲಿಂಗಾಯತರನ್ನ ಹಿಂದೂ ಅಂತ ಬರೆಸಬೇಡಿ ಅಂತ ಹೇಳುವಂತ ಒಂದು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಅಲ್ಲಿಗೆ ಇನ್ನೊಂದು ಇದು ಶೋರ್ ಆಗುತ್ತೆ ಏನಂತ ಹೇಳಿದ್ರೆ, ಇದು ಕೂಡ ಹಿಂದೂಗಳನ್ನ ಡಿವೈಡ್ ಮಾಡುವಂತ ಒಂದು ಇದು ಏನೋ ಹುನ್ನಾರ ಅನ್ನುವಂಥದ್ದು ಎರಡನೇದು ಪಕ್ಕ ಆಗುತ್ತೆ. ಮೂರನೇದಾಗಿ ಇನ್ನೊಂದಿಷ್ಟು ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಕಾಂತರಾಜು ಕಮಿಟಿಯವರು ಏನೋ ಒಂದು ಇದಿತ್ತು, ಜಾತಿ ಸಮೀಕ್ಷೆ ಇತ್ತು. ಆನಂತರ ಅದನ್ನ ಜಯಪ್ರಕಾಶ್ ಹೆಗಡೆ ಅವರು ಏನೋ ಇದು ಮುಂದುವರ್ಸ್ಕೊಂಡು ಹೋದ್ರು. ಅದನ್ನ ಯಾಕೆ ಸರ್ಕಾರ ಅದನ್ನ ಇದು ಮಾಡ್ತಲ್ಲ, ಏನು ಸೈಡ್ ಲೈನ್ ಮಾಡ್ತಲ್ಲ, ಬೇಡ ಅಂತ ಹೇಳ್ತಲ್ಲ, ಯಾಕೆ? 150 ಕೋಟಿ ಆವಾಗ ನೀವು ಖರ್ಚು ಮಾಡಿದ್ರಲ್ಲ, ಅದು ಇವ್ರ ಮನೆಯಿಂದ ತಗೊಂಡು ಬಂದು ಅವ್ರು ಖರ್ಚು ಮಾಡಿದ್ರೆ ನಾವು ಒಪ್ಕೊಂತ ಇದ್ವಿ. ಆದ್ರೆ ಸರ್ಕಾರದ ಬೊಕ್ಕಸದಿಂದ, ಸಾಮಾನ್ಯ ಜನರ ಟ್ಯಾಕ್ಸ್ ತೆರಿಗೆ ಹಣದಿಂದ ಮಾಡಿರುವಂತ 150 ಕೋಟಿ ಚಿಲ್ಲರೆ ಇದೆ ಅಲ್ವಾ, ಆ ದುಡ್ಡನ್ನ ವಾಪಸ್ಸು ಖಜಾನೆಗೆ ತಂದು ಕೊಡೋರು ಯಾರು? ಆಯ್ತು, ಇವಾಗ ಹೇಳ್ತಾ ಇದ್ದಾರೆ 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆ, ಪುನಃ ಸಮೀಕ್ಷೆಯನ್ನು ಆರ್ಡರ್ ಮಾಡಿದ್ದಾರೆ. 15 ದಿನದಲ್ಲಿ ಮಾಡ್ತಾರಂತೆ. 15 ದಿನಗಳಲ್ಲಿ ರಾಜ್ಯದ 1.25 ಕೋಟಿ ಮನೆಗಳನ್ನ ತಲುಪಲಿಕ್ಕೆ ಸಾಧ್ಯ ಇದೆಯಾ? 420 ಕೋಟಿ 420 ಕ್ರೋರ್ಸ್ ಅನ್ನ ಈ ಸರ್ಕಾರ ನಿಗದಿ ಮಾಡಿದೆಯಲ್ವಾ, ಈ ಒಂದು 420 ಕ್ರೋರ್ಸ್ 420 ಕೋಟಿ ದುಡ್ಡನ್ನ ಸರ್ಕಾರಕ್ಕೆ ಇದು ಲಾಸ್ ಅಲ್ವಾ? ಯಾಕಂತ ಹೇಳಿದ್ರೆ ಆಲ್ರೆಡಿ ಮಾಡಿರೋದನ್ನ ನೀವು ತೆಗೆದಾಕಿ ಪುನಃ ಒಂದು ತಗೊಂಡು ಬಂದಿದ್ದೀರಾ. ಎರಡನೇದಾಗಿ ಈ ಒಂದು ಜಾತಿ ಅಂತ ಸಮೀಕ್ಷೆ ಅಂತ ಹೇಳ್ತಿಲ್ಲ ಅವರು, ಏನಂತ ಹೇಳಿದ್ರೆ ಇಕಾನಮಿಕಲ್ ಅಂಡ್ ಇದು ಸರ್ವೆ ಅಂತ ಹೇಳ್ತಿದ್ದಾರೆ, ಇರಲಿ ಸಾಮಾಜಿಕ ಮತ್ತೆ ಆರ್ಥಿಕ ಅಂತ ಹೇಳ್ತಿದ್ದಾರೆ. 420 ಕೋಟಿಯಲ್ಲಿ ಆಲ್ರೆಡಿ ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಜಾತಿಯ ಇದು ಸಮೀಕ್ಷೆ ಆಲ್ರೆಡಿ ಸ್ವಲ್ಪ ದಿನದ ಹಿಂದೆ ಆಗೋಗಿದೆ. ಅದಕ್ಕೆ SCP-TSP ಹಣದಿಂದಲೇ 150 ಕೋಟಿಯನ್ನ ಖರ್ಚು ಮಾಡಲಾಗಿದೆ. ಪುನಃ ಇವರು ಹೋಗಿ ಅದೇ ಪರಿಶಿಷ್ಟ ಜಾತಿಯ ಜನರನ್ನ ಸುಮಾರು ಒಂದು ತಿಂಗಳ ಹಿಂದೆ ಆಗಿರುವಂತದ್ದು ಅವ್ರನ್ನೇ ಪುನಃ ಹೋಗಿ ನೀವು ಏನು ಸಮೀಕ್ಷೆ ಮಾಡ್ತಾ ಇದ್ದೀರಾ? ಆ ಒಂದು 150 ಕೋಟಿನ ಅದೇ SCP-TSP ಇಂದ ತೆಗೆದಂತ ಹಣವನ್ನು 150 ಕೋಟಿಯನ್ನು ಅವರಿಗೆ ಕೊಟ್ಟು ದಲಿತ ಜನಾಂಗದ ಉದ್ಧಾರಕ್ಕೆ ನೀವು ಇಡಬಹುದಲ್ವಾ ಅನ್ನುವಂಥದ್ದು. ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವವಾಗ್ತಿದೆ. ಇದಕ್ಕೆಲ್ಲ ಕಾಂಗ್ರೆಸ್ನವರು ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಟು, ಅಷ್ಟೇ ಅಲ್ಲ ತರಾತುರಿಯಲ್ಲಿ ನೀವು ಮಾಡುವಂಥದ್ದಲ್ಲ, ಒಂದಿಷ್ಟು ಟೈಮ್ ತಗೊಂಡು ಪೂರ್ವ ಸಿದ್ಧತೆಯನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ಮಾಡೋದಾದ್ರೂ ಕೂಡ ಪೂರ್ವ ಸಿದ್ಧತೆಯನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ನೀವು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಆದ್ರಿಂದಾಗಿ ನೀವು ಬೇಕಾಬಿಟ್ಟಿ ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಈ ಒಂದು ಜಾತಿ ಸಮೀಕ್ಷೆಯನ್ನ, ಜಾತಿಗಳನ್ನ ಅದರ ಜೊತೆ ನೀವು ಆಟ ಆಡೋದನ್ನ ದಯವಿಟ್ಟು ಕಾಂಗ್ರೆಸ್ನವರು ಬಿಟ್ಟು ಬಿಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಓಕೆ, ಗಮನಿಸಿದ್ರಿ ಬಿಜೆಪಿ ವಕ್ತಾರರ ವಾದವನ್ನ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರೆ ಆಗಿರುವಂತಹ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲ ರಿಪೋರ್ಟ್ ಕಸದ ಬುಟ್ಟಿಗೆ ಸೇರ್ತು, ಆದ್ರೆ ಈಗ 2ನೇ ಸಮೀಕ್ಷೆಯ ಆರಂಭದಲ್ಲೇ ವಿಘ್ನಗಳು ಕಂಡು ಬರ್ತಾ ಇದೆ. ಸರ್ಕಾರ ಎಡವಟ್ಟುಗಳನ್ನ ಮಾಡಿದೆ, ಬೇಕಂತಲೇ ಈ ಗೊಂದಲವನ್ನ ಸೃಷ್ಟಿಸುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂತ ಆರೋಪ. ಏನ್ ಹೇಳ್ತೀರಾ ಈ ಆರೋಪಕ್ಕೆ? ಅಲ್ಲ, ಗೊಂದಲವನ್ನ ಸೃಷ್ಟಿಸುವಂತ ಕೆಲಸ ನಾವು ಯಾಕೆ ಮಾಡಬೇಕು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅಂಡ್ ನಾವು ಯಾಕೆ ನಮಗೆ ಗೊಂದಲ ಸೃಷ್ಟಿಸಿ ಇದರಿಂದ ಆಗೋದಾದ್ರೂ ಏನು ಅಂತದ್ದು. ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು, ಅದು ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಆಗ್ರಹ ಮೇಲೆ ಆಗ್ರಹ ನಡೆಸಿ OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅನ್ನುವಂಥದ್ದು, ಮತ್ತು ಜನರಲ್ ಕ್ಯಾಟಗರಿ ಎಷ್ಟಿದ್ದಾರೆ ಅನ್ನುವಂಥದ್ದು, ಅಥವಾ SC/STಗಳು ಎಷ್ಟಿದ್ದಾರೆ ಅನ್ನುವಂಥದ್ದು, ಒಂದು ಸಮಗ್ರವಾದಂತಹ ಚಿತ್ರಣ ಈ ದೇಶಕ್ಕೆ ಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಸತತವಾಗಿ 2-3 ವರ್ಷಗಳ ಕಾಲ ಅವರು ಸಂಸತ್ತಿನಲ್ಲಿ ಚರ್ಚೆ ಮಾಡ್ತಾ ಬಂದ ನಂತರದಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ಮೊನ್ನೆ ನಮ್ಮ ಒಂದು ಒತ್ತಾಯದ ಮೇರೆಗೆ ಒಂದು ಅನುಮತಿಯನ್ನು ಕೊಟ್ಟರು. ಇಲ್ಲ, ಈ ಬಾರಿ ನೆಕ್ಸ್ಟ್ ಚುನಾವಣೆ ಆಗೋ ಅಷ್ಟರಲ್ಲಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ, ಸೊ ಆರ್ಥಿಕ ಗಣತಿಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದು. ಸೊ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ಅವ್ರಿನ್ನೂ ಶುರುನೇ ಮಾಡಿಲ್ಲ, ಮಾಡಾದ್ಮೇಲೆ ಅದರಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅನ್ನೋದನ್ನು ನಿಮಗೆ ನೀವು ಕಣ್ತುಂಬಿಸ್ಕೊಳ್ಬೋದು. ಇವತ್ತಿನ ದಿನ ನಾವು ಇವತ್ತು ಮಾಡ್ತಾ ಇರುವಂಥ ಜಾತಿ ಸಮೀಕರಣದ ಬಗ್ಗೆ ಅಥವಾ ಜಾತಿ ಲೆಕ್ಕಾಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡೋಣ. ಒಂದು ವಿಚಾರ, ಇವತ್ತಿನ ದಿನ ನೀವು
ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಕುರುಬ, ಕ್ರೈಸ್ತ ದಲಿತ ಅಥವಾ ಕ್ರೈಸ್ತ ಇನ್ನೊಂದು ಮತ್ತೊಂದು ಅಂತ ಬರ್ತಾ ಇರುವಂತಹ ಎಲ್ಲ ಹಣೆಪಟ್ಟಿಗಳನ್ನು ನಾವು ಗಮನಿಸಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಇಲ್ಲ, ಕ್ರೈಸ್ತರು ಅಂದಮೇಲೆ ನೀವು ಕ್ರೈಸ್ತರೇ, ಅವರವರು ಕನ್ವರ್ಟ್ ಆದ ನಂತರದಲ್ಲಿ ಅವರು ಏನು ಬೇಕಾದರೂ ಅದನ್ನು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಏನು ಬೇಕಾದರೂ ಅವರು ಕರ್ಕೊಳ್ಬಹುದು. ಆದರೆ ನೀವು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಆದ ನಂತರದಲ್ಲಿ ನೀವು ಆ ಧರ್ಮಕ್ಕೆ ಸೇರಿರ್ತೀರೇ ಹೊರತು ಮತ್ತೆ ವಾಪಸ್ ನೀವು ಹಿಂದೂ ಧರ್ಮಕ್ಕೆ ಬಂದರೆ ನೀವು ಕುರುಬನೋ ಇಲ್ಲ ಇನ್ನೊಂದೋ ದಲಿತನೋ ಮತ್ತೊಂದೋ ಹಾಕೊಳ್ಬಹುದೇ ಹೊರತು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನಾವು ಕೊಟ್ವಿ. ಆ್ಯಂಡ್ ನೀವು ಗಮನಿಸಿರಬಹುದು, ಕಳೆದ 1 ವಾರ 10 ದಿನಗಳಿಂದ ಎಲ್ಲ ಲಿಂಗಾಯತ ಮಠಾಧೀಶರು ಕೂಡ, ಎಲ್ಲ ಸ್ವಾಮೀಜಿಗಳು ಕೂಡ ಅವರ ನೇತೃತ್ವದಲ್ಲಿ ಅವರು ಸಭೆಗಳನ್ನು ನಡೆಸ್ತಾ ಇರುವಂಥದ್ದು. ಅವರು ಅವರವರ ಭಕ್ತಾದಿಗಳಿಗೆ, ಅವರವರು ಯಾವ ಯಾವ ಮಠಗಳಿಗೆ ನಡ್ಕೊಳ್ತಾರೆ ಅವರವರಿಗೆ ಹೇಳ್ತಾ ಇರುವಂಥದ್ದು, ನೀವು ವೀರಶೈವ ಗಾಣಿಗ ಅಂತ ಹಾಕಬೇಕು, ಇಲ್ಲ ನೀವು ಲಿಂಗಾಯತ ಅಲ್ಲಿ ಲಿಂಗಾಯತ ರೆಡ್ಡಿ ಲಿಂಗಾಯತ ಅಂತ ಹಾಕಬೇಕು, ಇಲ್ಲ ನೀವು ಅಲ್ಲಿ ಗೌಡ ಲಿಂಗಾಯತ ಅಂತ ಹಾಕಬೇಕು, ಇಲ್ಲ ಅಂತಂದರೆ ನೀವು ಅಲ್ಲಿ ಲಿಂಗಾಯತ ಬಣಜಿಗ ಅಂತ ಹಾಕಬೇಕು, ಇಲ್ಲ ಲಿಂಗಾಯತ ಒಕ್ಕಲಿಗ ಅಂತ ಹಾಕಬೇಕು. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಹುಟ್ಟುಹಾಕಿಲ್ಲ ಸ್ವಾಮಿ, ಅವರವರ ಜಾತಿಯಲ್ಲಿ ಅವರವರ ಒಂದು ವ್ಯವಸ್ಥೆಯಲ್ಲಿ ಅವರೇ ಹುಟ್ಟುಹಾಕೊಂಡಿರುವಂಥದ್ದು. ಯಾವ ಮಠಾಧೀಶರಿಗೂ ಕೂಡ ಕಾಂಗ್ರೆಸ್ಸಿನ ಯಾವ ನಾಯಕರೇ ಆಗಲಿ, ಸಿದ್ದರಾಮಯ್ಯನವರೇ ಆಗಿರಲಿ, ಡಿ ಕೆ ಶಿವಕುಮಾರ್ ಅವರೇ ಆಗಿರಲಿ, ಅಥವಾ ಈ ಜಾತಿ ಗಣತಿಯ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂತಹ ಸರ್ಕಾರದ ಯಾವುದೇ ಅಧಿಕಾರಿಯಾಗಿರಲಿ ಫೋನ್ ಮಾಡಿ ಹೇಳಿಲ್ಲ, ನೀವು ನಿಮ್ಮ ಜಾತಿಯಲ್ಲಿರುವಂತಹ ಅಥವಾ ನಿಮ್ಮ ಮಠವನ್ನು ನಡ್ಕೊಳ್ಳುವಂತಹ ಭಕ್ತಾದಿಗಳಿಗೆ ನೀವು ಈ ರೀತಿಯಾಗಿ ಹೇಳಿ, ಆ ರೀತಿಯಾಗಿ ಹೇಳಿ ಅನ್ನುವಂಥದ್ದನ್ನ. ನಾವು ಜಾತಿ ಲೆಕ್ಕಾಚಾರ ಮಾಡ್ತೀವಿ, ನಾವು ಜಾತಿ ಗಣತಿ ಮಾಡ್ತೀವಿ, ಮತ್ತು ನಿಮ್ಮ ಆರ್ಥಿಕತೆಯನ್ನೂ ಕೂಡ ನಾವು ಇದರಲ್ಲಿ ಪರಿಗಣಿಸ್ತೀವಿ. ಯಾಕೆ ಅಂತಂದರೆ ಇವತ್ತಿನ ದಿನ 70% BPL ಕಾರ್ಡ್ಗಳು ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಇದನ್ನು ಯಾವ ಸರ್ಕಾರವೂ ಈ ಹಿಂದೆ ಬಂದಾಗ ಅಳಿಸಲೋದಕ್ಕೆ ಸಾಧ್ಯ ಆಗಲಿಲ್ಲ. BJP ಸರ್ಕಾರ ಇಷ್ಟೊಂದೆಲ್ಲ ಮಾತಾಡುತ್ತಲ್ಲ, ಬಡವ್ರಿಗೋಸ್ಕರ ಇದ್ದೀವಿ ನಾವು, ಬಡವ್ರಿಗೆ ಅದು ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಕಳೆದ 3.5 ವರ್ಷಗಳ ಕಾಲ ಘನ ಸರ್ಕಾರವನ್ನು ಏನು 40% ಸರ್ಕಾರವನ್ನು ನಡೆಸಿದ್ರು, ಅವತ್ತಿನ ದಿನ ಒಂದೇ ಒಂದು ಕಾರ್ಡನ್ನು ರದ್ದು ಮಾಡೋದಕ್ಕೆ ಇವ್ರ ಕೈಲಿ ಸಾಧ್ಯ ಆಗಲಿಲ್ಲ, ಯೋಗ್ಯತೆ ಇರಲಿಲ್ಲ. ಆದರೆ ಇವತ್ತಿನ ದಿನ ನಾವು ಜಾತಿ ಗಣತಿಯ ಜೊತೆ ಈ ಆರ್ಥಿಕತೆಯನ್ನು ಕೂಡ ನಾವು ಕೈಗೆತ್ಕೊಂಡು, ಸೊ ರಾಜ್ಯದಲ್ಲಿರುವಂಥ ಇದು ಮೇನ್ ಜ್ವಲಂತ ಸಮಸ್ಯೆ. ಯಾಕೆ ಇವತ್ತಿನ ದಿನ ಗ್ಯಾರಂಟಿಗಳು ಎಲ್ಲಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? 5 ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರಲ್ಲ, ಈ 5 ಗ್ಯಾರಂಟಿಗಳು ಕೊಡದೇ ಇದ್ದಿದ್ರೆ ರಾಜ್ಯದಲ್ಲಿರುವಂತಹ ಇಂಥ ದೊಡ್ಡ ಜ್ವಲಂತ ಸಮಸ್ಯೆಯನ್ನು ಬಹುಶಃ ಬಗೆಹರಿಸೋದಕ್ಕೆ ಯಾರ ಕೈಲಿಂದನೂ ಅಥವಾ ನಮ್ಮ ಕೈಲಿಂದನೂ ಸಾಧ್ಯ ಆಗ್ತಿರ್ಲಿಲ್ವೇನೋ. ಇವತ್ತಿನ ದಿನ ನಮಗೆ ಗೊತ್ತಾಗ್ತಿದೆ ಬಹುಶಃ ಫಂಡ್ಗಳು ಎಲ್ಲೂ ಪೋಲಾಗ್ತಿದೆ, ಯಾಕೆ ಇಷ್ಟು ಜನ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದಾರೆ, ನಿಜವಾಗಿಯೂ ಬೇಕಾಗಿರುವಂಥವರಿಗೆ ಯಾಕೆ ಸವಲತ್ತುಗಳು ಸಿಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ಆರ್ಥಿಕತೆಯ ಮೂಲಕ ನಾವೊಂದು ವ್ಯವಸ್ಥಿತವಾಗಿ ಒಂದು ಗಣತಿಯನ್ನ ಮಾಡ್ತಾ ಇದೀವಿ ಅಷ್ಟೇ. ನಾವ್ಯಾವ ಮಠಾಧೀಶರಿಗೂ ಹೇಳಿಲ್ಲ. ಅಂಡ್ ಇಟ್ ಈಸ್ ಅಪ್ ಟು ದೆಮ್ ಟು ರೈಟ್ ವಾಟ್ ಎವರ್ ದೇ ವಾಂಟ್ ಟು ರೈಟ್. ದಿಸ್ ಇಸ್ ವೆರಿ ಕ್ಲಿಯರ್. ಬಟ್ ಇವತ್ತಿನ ದಿನ ಮಠಾಧೀಶರು ಕೂತ್ಕೊಂಡು ನಮ್ಮ ಮಠ ಈ ರೀತಿ ಬರಬೇಕು, ನಮ್ಮ ಮಠ ಈ ರೀತಿ ಬರಬೇಕು ಅಂತ ಹೇಳ್ತಾ ಇರೋದ್ರ ಬಗ್ಗೆ ಬಹುಶಃ ನೀವು ಅವರಿಂದನೇ ಸ್ಪಷ್ಟನೆ ತಗೋಬೇಕಾಗತ್ತೆ. ಓಕೆ ಉಮೇಶ್ ಅವರೇ, ಗಮನಿಸಿದ್ರಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ವಕ್ತಾರರ ವಾದವನ್ನ, ಇಲ್ಲಿ ಗೊಂದಲಗಳು ಇರುವಂತದ್ದು ಸರ್ವೇ ಸಾಮಾನ್ಯ. ಕೈಪಿಡಿಯಲ್ಲೇ ಒಂದು ಜಾತಿಯನ್ನ 2-3 ಬಾರಿ ಉಲ್ಲೇಖ ಮಾಡಲಾಗಿದೆ ಎನ್ನುವುದಾಗೂ ಕೂಡ ಹೇಳಲಾಗ್ತಾ ಇದೆ. ಕೈಪಿಡಿಯಲ್ಲಿ ಅದು ನಮೂದಾಗಿರೋದು ಕೂಡ ಕಂಡು ಬರ್ತಾ ಇದೆ. ಯಾಕೆ ಹೀಗೆ ಸರ್ಕಾರ ಮಾಡ್ತಾ ಇದೆ? ಇದರ ಹಿಂದಿನ ಉದ್ದೇಶ ಏನ್ ಸರ್? ನೋಡಿ, ಇವರು ಕಾಂಗ್ರೆಸ್ನವ್ರು ಆರೋಪ ಮಾಡಿದ್ದೇನು ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತಾರೆ ಅಂತ. ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಜಾತಿ ಆಧಾರಿತ ರಾಜಕಾರಣ. ಇದು ಸ್ಪಷ್ಟವಾಗಿ ಕಾಣಿಸ್ತಾ ಐತೆ. ಹಿಂದೆ ಲಿಂಗಾಯತ ಮತ್ತು ವೀರಶೈವ ಅನ್ನೋ ಒಂದು ವಿರೋಧ ಮತ್ತು ಪರ 2 ಹೇಳಿಕೆಗಳು ಬಂದು ಯಾವ ಸರ್ಕಾರದಲ್ಲಿ ಅವ್ರ ಹೇಳಿಕೆ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ 2000 ಬಹುಶಃ ನೀವು ನೋಡಿದ್ರೆ 13ರಿಂದ 18ರವರೆಗೆ. ಸೊ ಈಗ ವೀರಶೈವ ಅಂದರೆ ಯಾರು, ಲಿಂಗಾಯತ ಯಾರು, ಅಲ್ಲಿ ಕನ್ಫ್ಯೂಷನ್ ಆಯಿತು. ಆ ಬಹುಸಂಖ್ಯಾತರು ಇರೋ ಅಂದರೆ ದೊಡ್ಡ ಒಂದು ಸಮುದಾಯ ಅದು ಲಿಂಗಾಯತ ವೀರಶೈವ ಅಂತಂದರೆ ಕರ್ನಾಟಕದಲ್ಲಿ ಬಹುಶಃ ಅತಿ ದೊಡ್ಡ ಸಮುದಾಯ. ಅಲ್ಲೇ 2 ಡಿವೈಡ್ ಮಾಡಬೇಕಿತ್ತು. ಏನಂತ, ನೀವು ಲಿಂಗಾಯತರೇ ಬೇರೆ, ಈಗ ವೀರಶೈವರೇ ಬೇರೆ. ವೀರಶೈವರು ಅಂತಂದ್ರೆ ಮೂಲ ಅವರು ಶೈವ ಈಶ್ವರನ ಆರಾಧಕರು. ಲಿಂಗಾಯತರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣರು ಸಮಾಜಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಈ ಬುದ್ಧ, ಬಸವ, ಅಂಬೇಡ್ಕರ್ ಏನು ಅವರ ತತ್ವಗಳೇನಿದ್ದು ಅದನ್ನು ಅನುಸರಿಸ್ಕೊಂಬರ್ಬೇಕು ಅಂತೇಳಿ ಮಾಡಿದಂಥ, ಸಮಾನತೆಗೋಸ್ಕರ ಮಾಡಿದಂಥ ಕನ್ವರ್ಷನ್ ಅದು. ಲಿಂಗಾಯತರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರು ಎಲ್ಲ ಇದಾವೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ನೋಡಿ, ಅದರಲ್ಲಿ ಪಂಚಮಸಾಲಿ ಮತ್ತು ಆರಾಧ್ಯ, ಜಂಗಮ, ಸಾಧು ಲಿಂಗಾಯತರು, ಕುರುಬ ಲಿಂಗಾಯತರು, ಕಂಬಾರ, ಗಾಣಿಗ, ಹೀಗೆ ಸಿಂಪಿ, ಮೇದಾರ, ಹೀಗೆ ಹೆಚ್ಚು ಕಡಿಮೆ ಸರ್ ಇದರಲ್ಲಿ 38 ಸಬ್ ಕ್ಯಾಸ್ಟ್ ಇದ್ದಾವೆ. ಇವೆಲ್ಲ ಆಗಿದ್ದು ಯಾವ ಸಂದರ್ಭದಲ್ಲಿ ಅಂತಂದರೆ ಅದು
ಬಸವಣ್ಣರ ಕಾಲದಲ್ಲಿ ಅಂತೇಳಿ ಬಂತು. ಈಗ ಇವರಿಗೆಲ್ಲ ರಿಸರ್ವೇಷನ್ ಕೊಡು ಒಂದು ಕಡೆ. ಅಲ್ಲಿ ವೀರಶೈವರು ಏನು ಹೇಳ್ತಾರೆ, ನಾವೇ ಶ್ರೇಷ್ಠ ಅಂತ ಹೇಳ್ತಾರೆ. ಲಿಂಗಾಯತರು ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ಈಗ ಒಂದು ಜಾತಿ ಕಾಲಮಲ್ಲಿ ಬರ್ಸಿ ಅಂತ ಹೇಳಿದರೆ, ಧರ್ಮದ ಕಾಲಮಲ್ಲಿ ಬರ್ಸಿ ಅಂತ ಹೇಳಿದರೆ, ನಮ್ಮ BJP ಹೋಗ್ತಾರೆ ಹೇಳ್ದಂಗೆ ಹಿಂದೂ ಅಂತ ಬರ್ಸ್ಬಿಡಿ, ನೀವು ಲಿಂಗಾಯತರ ಅಂತ ಬರ್ಸಿ. ಇದ್ರ ಉದ್ದೇಶ ಏನು ಅಂತಂದರೆ, BJP ಅವರು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಕರೆ ಕಟ್ಟಂಥ ಸಂದರ್ಭದಲ್ಲಿ ಇದು ಹಿಂದೂ ರಾಷ್ಟ್ರ ಆಗಬಾರ್ದು. ಇದು ಇಲ್ಲಿ ಅಲ್ಪಸಂಖ್ಯಾತರು ಏನಿದ್ದಾರೆ ಇವರನ್ನು ಬಹುಸಂಖ್ಯಾತರು ಮಾಡುವಂಥ ಹುನ್ನಾರ ಈ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಮುಸ್ಲಿಮ್ ಅದರಲ್ಲಿ ತೋರಿಸುವಂಥದ್ದು. ಈಗ ನೋಡಿ, ಇವ್ರು ಯಾಕೆ ಮುಸಲ್ಮಾನರಲ್ಲಿ ಈ ಥರ ಜಾತಿ ಗಣತಿಯನ್ನು ಸ್ಪಷ್ಟವಾಗಿ ಇರುವಂಥ ಸಬ್ ಕ್ಯಾಸ್ಟನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಕ್ರಿಶ್ಚಿಯನ್ನಲ್ಲಿ ಯಾಕೆ ಮಾಡ್ತಾ ಇಲ್ಲ? ಈಗ ಅಲ್ಲಿ ಮತಾಂತರ ಆಗಿದೆ ಸುಮಾರು. ಮತಾಂತರ ಅಂದರೆ ನಿಮ್ಗೆ 2 ಥರ ಮತಾಂತರ ಇದೆ ಸರ್. ಒಂದೇ ಧರ್ಮದಲ್ಲಿ ಇದ್ಕೊಂಡು ಮತಾಂತರ ಆಗೋದು. ಉದಾಹರಣೆಗೆ ಈಗ ಕ್ರಿಶ್ಚಿಯನ್ನಲ್ಲಿ ಪ್ರೊಟೆಸ್ಟೆಂಟ್ ಅಂತ ಇದ್ದಾರೆ, ಕೆಥೋಲಿಕ್ ಇದ್ದಾರೆ, ಅಲ್ಲಿಂದ ಅಲ್ಲಿ ಬದಲಾವಣೆ ಆಗೋಂಥದ್ದು. ಅದೇ ರೀತಿ ಈ ಮುಸ್ಲಿಮ್ಸಲ್ಲಿ ಸಿಯಾ ಮತ್ತು ಸುನ್ನಿ ಅಂತ ಬರ್ತದೆ. ನಮಗೆ ಸಿಯಾದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಸುನ್ನಿಗೆ ಹೋಗ್ತೀನಿ, ಸುನ್ನಿಗೆ ಹೋಗೋಕೆ ಇಷ್ಟ ಇಲ್ಲ ಶಿಯಾದಲ್ಲಿ. ಇದು ಇನ್ನು ಕೆಲವರು ಈ ಮದುವೆ ಆದಂಥ ಸಂದರ್ಭದಲ್ಲಿ ಕನ್ವರ್ಷನ್ ಆಯ್ತಾರೆ. ಇನ್ನು ಕೆಲವರು ಈ ಡೆತ್ ಬೆಡ್ಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೋಕ್ಷಕ್ಕೋಸ್ಕರವಾಗಿ ಕೆಲವರು ಕನ್ವರ್ಷನ್ ಆಯ್ತಾರೆ. ಹೀಗೆ ಅನೇಕ ಮತಾಂತರಗಳಾಯ್ತವೆ. ಇವೆಲ್ಲವನ್ನು ಏನು ಅಂತಂದ್ರೆ ಉದ್ದೇಶ ಬಹುಸಂಖ್ಯಾತರನ್ನ ಒಗ್ಗಟ್ಟನ್ನು ಹೊಡೆದು ಅಲ್ಪಸಂಖ್ಯಾತರನ್ನ ಅಲ್ಲಿ ತಂದು ಕೂರಿಸ್ಬೇಕು. ಒಂದು ಇತ್ತೀಚೆಗೆ ಸಿದ್ದರಾಮಯ್ಯನವರು ಕುರುಬ ಸಮಾಜಕ್ಕೆ ST ಮಾನದಂಡವನ್ನು ಕೊಡಬೇಕು, ಆ ವರ್ಗ ಸೇರಿಸಬೇಕು ಅಂತ ಇದ್ದಾರೆ. ಇಲ್ಲಿವರೆಗೂ ಹೋಗಿತ್ತು ಇವರಿಗೆ ಅಷ್ಟೊಂದು ಕುರುಬ ಸಮಾಜದಿಂದ ಅವರು ಹುಟ್ಟಿರೋದ್ರಿಂದ, ಅದೇ ಸಮುದಾಯದಲ್ಲಿ ಬಂದಿರೋದ್ರಿಂದ ಇತ್ತೀಚೆಗೆ ಯಾಕೆ ಅವರಿಗೆ ಇದೇ ಸಡನ್ ST ಸಮುದಾಯ ಸೇರಿಸಬೇಕು ಅಂತಂದಿದ್ದು. ನಾಯಕ ಸಮುದಾಯವನ್ನು ಸೇರಿಸಿದ್ದು ಮಾನ್ಯ HD ದೇವೇಗೌಡರು. ಈಗ ST ಸಮುದಾಯವನ್ನು ಕುರುಬ ಸಮುದಾಯ ST ಸೇರಿಸ್ಕೋಬೇಕು ಅಂತ ಬಂದಿದ್ದು ಬಸವರಾಜ ಬೊಮ್ಮಾಯಿನವರು. ಅವಾಗ ಒಂದು ಆಂತರಿಕ ಸರ್ವೆ ಮಾಡಿಸ್ತಾರೆ, ಆ ಸಂದರ್ಭದಲ್ಲಿ ಮಾಡಿಸ್ತಾರೆ. ಈಗ ಚುನಾವಣಾ ಅಂದರೆ ಇವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಸೀಟು ಇನ್ನೇನು ಖಾಲಿ ಆಗ್ತಾ ಇದೆ, DK ಶಿವಕುಮಾರ್ ಅಲ್ಲಿಗೆ ಧಾವಿಸ್ತಾ ಇದ್ದಾರೆ. ಈಗ ಆತಂತ ಈ ಒಂದು ಟೆನ್ಷನ್ಗೆ ಒಳಗಾಗಿ ಇವ್ರೇನು ಮಾಡಿದ್ದಾರೆ, ಈಗ ಈ ಕುರುಬ ಸಮಾಜವನ್ನ ಈಗ ನೆನ್ಕೋತಾ ಇದ್ದಾರೆ ಯಾರು, ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾಗಿ ಇವರೆಲ್ಲ ಏನೆಲ್ಲ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಟಿವಿ ನೋಡ್ತಾ ಇದ್ದೀವಿ, ಆಸ್ತಿಕ ಮತ್ತು ನಾಸ್ತಿಕ ಕಾಲಮನ್ನ ಮಾಡಿ ಅಂತೇಳಿ. ಇದರಿಂದ ಏನು ಅಂತಂದ್ರೆ, ಇಲ್ಲಿ ಆಸ್ತಿಕರು ಯಾರು ನಾಸ್ತಿಕರು ಯಾರು ಅಂತ ಹೇಳಿ ಅದು ಸ್ಪಷ್ಟಪಡಿಸ, ಅದು ಬರೆಯೋಕ್ಕಾಗುತ್ತೆ ಅದನ್ನ. ಈಗ ನಿಮ್ಮ ಒಂದೊಂದು ನಂಬಿಕೆ ಇರುತ್ತೆ ದೇವರ ಮೇಲೆ. ಕೆಲವರು ನೀವು ದೇವರನ್ನ ಶಿಲೆಯ ರೂಪದಲ್ಲಿ ನಂಬ್ತೀರಾ, ಮೂರ್ತಿ ರೂಪದಲ್ಲಿ ನಂಬ್ತೀರಾ. ಕೆಲವರು ನಮಗೆ ಪ್ರಪಂಚನೇ ದೇವರು ಅಂತೀವಿ, ನಿಸರ್ಗನೇ ದೇವರು ಅಂತೀವಿ. ಈಗ ಈ ತರ ಕಾಲಂಗಳನ್ನ ಸೃಷ್ಟಿ ಮಾಡಿ ಇದ್ರ ಉದ್ದೇಶ ಹುನ್ನಾರ ಏನು ಅಂತಂದ್ರೆ, ಒಟ್ಟಾರೆ ಡಿವೈಡೆಡ್ ರೂಲ್ ಪಾಲಿಸಿ ಈ ಸಮಾಜವನ್ನು ಹೊಡಿಬೇಕು. ಈ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ JDS ಪಕ್ಷ ಅಭಿಪ್ರಾಯ ಪಡುತ್ತದೆ. ಶಶಿಧರ್ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸುವಂತ ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆದ್ರೆ ಸರ್ಕಾರಗಳು ಜಾತಿ ವ್ಯವಸ್ಥೆಯಲ್ಲೇ ಜಾತಿ ಜನಗಣತಿಯನ್ನ ಮಾಡಿ ಇಂತಿಂತ ಜಾತಿಯವರು ಇಂತಿಷ್ಟಿದ್ದಾರೆ ಅಂತ ಲೆಕ್ಕ ಹಾಕೋಕ್ ಹೊರಟಿದ್ದಾರೆ. ಏನ್ ಹೇಳ್ತೀರಾ ಈ ಅಭಿಪ್ರಾಯ, ನಿಮ್ಮ ಪಾರ್ಟಿಯಿಂದ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ? ಜಾತಿ ಅನ್ನೋದೇನು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಯಥಾವತ್ತಾಗಿ ಅವನ ಜಾತಿ ಅನ್ನೋದೊಂದು ಹುಟ್ಕೊಳ್ಳುತ್ತೆ. ಆ ಕುಟುಂಬದಲ್ಲಿ ಹುಟ್ಟಿದಾಗ ಆ ಕುಟುಂಬ ಪಾಲಿಸ್ಕೊಂಡು ಬಂದಿರತಕ್ಕಂಥ ಜಾತಿಯನ್ನೇ ಅವನು ಅಲಂಕರಿಸಬೇಕಾಗುತ್ತೆ. ಅದೇ ಜಾತಿ ಹೆಸರಿನಲ್ಲಿ ಅವನು ಮುಂದೆ ಹೋಗ್ತಾನೆ. ನಂತರದ ದಿನಗಳಲ್ಲಿ ಅವನು ಬೇಕಾದರೆ ಯಾವ ಜಾತಿಗೆ ಬೇಕಾದ್ರೂ ಸೇರ್ಬೋದು, ಯಾವ ಧರ್ಮಕ್ಕೆ ಬೇಕಾದರೂ ಸೇರ್ಬೋದು. ಆ ರೀತಿ ವ್ಯವಸ್ಥೆ ಆಗಿದೆ. ಇವತ್ತಿನ ನಾವು ಈ 2025ಕ್ಕೆ ತಗೊಂಡ್ರೆ ಈ ಜಾತಿ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗ್ತಾ ಇದೆ. ನೀವು ಜಾತಿಯಲ್ಲಿ ಹುಟ್ಕೊಳ್ಳುತ್ತೆ, ಗಂಡು ಹೆಣ್ಣಿನ ಸಂಬಂಧದಲ್ಲಿ ಹುಟ್ಕೊಳ್ಳುತ್ತೆ. ಒಂದು ಸಂಬಂಧ ಬೆಳೆಸೋದ್ರಲ್ಲಿ, ಸಂಬಂಧ ತಗೊಳ್ಳೋದ್ರಲ್ಲಿ ಹುಟ್ಕೊಳ್ಳುತ್ತೆ. ಆ ಸಂಬಂಧಗಳಲ್ಲೇ ನೀವು ವೈವಾಹಿಕ ಜೀವನಗಳಲ್ಲೇ ನಾವು ಧರ್ಮವನ್ನೇ ಬಿಟ್ಟು ಬೇರೆ ಬೇರೆ ಧರ್ಮದವ್ರನ್ನೂ ಸಹ ಎಲ್ಲರೂ ಮದುವೆಗಳನ್ನು ಆಗ್ತಾ ಇದ್ದಾರೆ, ಮಕ್ಕಳನ್ನು ಪಡೀತಾ ಇದ್ದಾರೆ. ಆ ಮಕ್ಕಳಿಗೆ ಅವ್ರದ್ದೇ ರೀತಿಯಾದಂತಹ ಪಾಲನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಜಾತಿ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜಕೀಯಕ್ಕೋಸ್ಕರನೇ, ರಾಜಕೀಯ ಮತ ಕ್ರೋಢೀಕರಣಕ್ಕೋಸ್ಕರನೇ ಈ ಜಾತಿಗಳನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಪಕ್ಷಗಳು 3 ಪಕ್ಷಗಳು ಆಗಿದ್ದಾವೆ. ಇದರಲ್ಲಿ ನಮ್ಮ ವಕ್ತಾರರೊಬ್ಬರು ಹೇಳಿದ್ರು, BJP ವಕ್ತಾರರು, ಲಿಂಗಾಯತ ಹಿಂದೂ ಅಂತ. ಲಿಂಗಾಯತ ಯಾವತ್ತೂ ಹಿಂದೂ ಅಂತ ಎಲ್ಲೂ ಹೇಳಿಲ್ಲ. ವೀರಶೈವ ಆಗಲಿ ಲಿಂಗಾಯತ ಆಗಲಿ ಅದು ಪ್ರತ್ಯೇಕ ಧರ್ಮ ಅಂತ ಹೋರಾಟ ಆಗ್ತಾ ಇದೆ. ದಾಖಲೆಗಳಲ್ಲಿ ಸರ್ ಹೇಗಿದೆ? ದಾಖಲೆಗಳಲ್ಲೂ ಎಲ್ಲೂ ಇಲ್ಲ. ದಾಖಲೆಗಳು ನೀವು ಮಾಡ್ಕೊಂಡು ನೀವು ಕಾಲಮೇ ಕೊಡ್ಲಿಲ್ಲ ಅಂದ್ರೆ ಎಲ್ಲಿ ಬರ್ಸೋಣ? ನೋಡಿ, ಆಮ್ ಆದ್ಮಿ ಪಾರ್ಟಿ ಸ್ಟ್ಯಾಂಡ್ ನೋಡಿ, ಇದು ವೀರಶೈವ ಲಿಂಗಾಯತ ಹಿಂದೂ ಧರ್ಮಕ್ಕೆ ಸೇರಿಲ್ಲ. ನೀವು ಮಾತಾಡ್ದಾಗ ನೋಡಿ, ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ, ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ. ದಯವಿಟ್ಟು 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 ನಾನು ಕೇಳೋದನ್ನ ಕೇಳ್ಕೊಂಡು ನೀವು ಆಮೇಲೆ ಕೌಂಟರ್ ಕೊಡಿ. ನೀವು ನೋಡಿ, ನಾವು ನೋಡಿ ಯಾವಾಗ್ಲೂ ಇದೇನೆ. ಈ ರೀತಿ ಆದ್ರೆ ಚರ್ಚೆ ಮಾಡೋದಕ್ಕಾಗಲ್ಲ. ಚರ್ಚೆ ಮಾಡೋದಕ್ಕೆ ಬರ್ಬೇಕು. ನೋಡಿ, ನೀವು ನೋಡಿ, ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ ಅಂತ ನೀವು ಹೇಳಿದೆಲ್ಲ ಕೇಳೋದಕ್ಕಾಗಲ್ಲ ರೀ. ನೀನು ವ್ಯವಸ್ಥೆ, ನಾನು ಹೇಳೋದನ್ನ ಕೇಳ್ಕೊಳ್ಳಿ. ಒಂದು ತಾಳ್ಮೆಯಿಂದ ಕೇಳ್ಕೊಳ್ಳಿ.
ಶಶಿಧರ್ ಇವರು ಅವರೇ, ಓಟ್ಗೋಸ್ಕರ ಹಿಂದೂ ಅಂದ್ರೆ ಅದು ಹಿಂದೂ ಆಗೋದಿಲ್ಲ. ಹಾಗಾದ್ರೆ ಅವರು ಪ್ರತ್ಯೇಕ ಧರ್ಮಕ್ಕಾಗಿ ಯಾಕೆ ಹೋರಾಟ ಮಾಡಿದ್ರು? ಯಾರು? ವೀರಶೈವ ಲಿಂಗಾಯತ. ಹೌದು, ಪ್ರತ್ಯೇಕ ಧರ್ಮ ಬೇಕು, ಲಿಂಗಾಯತ ಧರ್ಮ ಸಪರೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡಿದ್ದು. ಅದೊಂದು ಧರ್ಮ ಇದೆ ಅಂತ ಹೇಳಿದ್ರೆ ಯಾಕೆ ಸರ್ ಹೋರಾಟ ಮಾಡಬೇಕು? ಹಿಂದೂ ಧರ್ಮ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಇದು ಹಿಂದೂ ಧರ್ಮಕ್ಕೆ ಸೇರ್ಗಳ. ಈಗ ಜೈನ ಸೇರ್ಕೊಂಡಿದೆ, ಜೈನ ಧರ್ಮ ಅಂತ ಇದೆ. ಆಮ್ ಆದ್ಮಿ ಪಾರ್ಟಿಯ ಇದು ವೀರಶೈವ ಲಿಂಗಾಯತ ಮಹಾಸಭಾದ ವೀರಶೈವ ಲಿಂಗಾಯತ ಮಹಾಸಭಾದ ನೀವು ಮೆಂಬರ್ ಇದ್ದೀರಾ? ನೀವು ಮೆಂಬರ್ ವೀರಶೈವ ಮಹಾಸಭಾ ನೀವು ಮೆಂಬರ್ ನೀವು ಮೆಂಬರ್ ಏನ್ರಿ? ನೀವು ಮೆಂಬರ್ ಏನ್ರಿ? ನೀವು ಮೆಂಬರ್ ಏನ್ರಿ? ಜಾತಿ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಹೌದು, ನೀವು ಬಿಜೆಪಿ ಇರ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡಕ್ ಕೊಟ್ಟಿದ್ದೀರಾ? ದಯವಿಟ್ಟು ಮಾತಾಡ್ಲೇಬಾರ್ದ? ಏನ್ರಿ ಇದು ಏನ್ರಿ ಇದು ವ್ಯವಸ್ಥೆ? ಎರಡು ಪಕ್ಷದ ವಕ್ತಾರರಿಗೆ ನನ್ನ ಮನವಿ, ಜಾತಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೋಬೇಕು. ಇನ್ನು ಯುವಕ ಇದ್ದಾರೆ, ತಿಳ್ಕೋಬೇಕು. ಫಸ್ಟ್ ತಿಳ್ಕೋಬೇಕು. ಜಾತಿಗಳ ಬಗ್ಗೆ ಒಳ ಹೊಕ್ಕಿ ನೋಡ್ಬೇಕು. ಕೇವಲ ಹಿಂದೂ ಅಂತ ಇಟ್ಕೊಳ್ಳೋದಲ್ಲ. ಯಾವತ್ತೂ ಸಹ ಗೊತ್ತು ನನಗೂ, ನಾನು ಕೂಡ ಒಂದು ಶೋಷಿತ ವರ್ಗದಿಂದ ಬಂದವನು. ಯಾವತ್ತಾಗ್ಲಿ ಇಲ್ಲ, ನಂದು ಒಂದು ಪ್ರಶ್ನೆ. ಯಡಿಯೂರಪ್ಪನವರಾಗ್ಲಿ, ಆಮ್ ಆದ್ಮಿ ಪಕ್ಷದ ನಿಲುವ ಅಥವಾ ಪರ್ಸನಲ್ ಹೌದು, ಆಮ್ ಆದ್ಮಿ ಪಕ್ಷದ ನಿಲುವು ಸಹ ಹೌದು ಹೌದು ಆಮ್ ಆದ್ಮಿ ಪಕ್ಷದ ನಿಲುವು ಸಹ, ನನ್ನ ವೈಯಕ್ತಿಕ ನಿಲುವು ಸಹ, ವೀರಶೈವ ಲಿಂಗಾಯತ ಮಹಾಸಭಾದ ನಿಲುವು ಸಹ ಇದೇ ಆಗಿದೆ. ನೀವು ಒಬ್ಬ ಆಮ್ ಆದ್ಮಿ ಪಾರ್ಟಿಯ ವಕ್ತಾರ, ಅದನ್ನೇ ನಾನಿಲ್ಲಿ ಬಿಜೆಪಿ ವಕ್ತಾರ. ನೀವು ವೀರಶೈವ ಲಿಂಗಾಯತರ ಬಗ್ಗೆ ಗೊತ್ತಿಲ್ಲದ ಬಗ್ಗೆ ನೀವು ಮಾತಾಡಬೇಡಿ. ನಾವು ಇಲ್ಲಿ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಿಮ್ಮ ಒಬ್ಬರ ನಿಲುವ ಅಥವಾ ಆಮ್ ಆದ್ಮಿ ಪಕ್ಷದ ಎಲ್ಲ ಪಕ್ಷದ ನಿಲುವು ಸಹ, ವೈಯಕ್ತಿಕ ನಿಲುವು ಸಹ. ವೈಯಕ್ತಿಕ ಹೇಳ್ಬೇಡಿ, ಪಕ್ಷದ ನಿಲುವು ವೈಯಕ್ತಿಕವಾಗಿ ಬೇರೆ ಮಾತಾಡಬೇಕಾದ್ರೆ ಗೊತ್ತಿಲ್ವಲ್ಲ, ಏನ್ ಹೇಳ್ತೀರಾ? ಡೆಲ್ಲಿಲಿ ಇದಾರೆ, ಗೊತ್ತಿಲ್ಲ ಏನ್ ಹೇಳ್ತಿದ್ದಾರೆ. ಬಿಡಿ, ಅದನ್ನ ಏನ್ ಮಾತಾಡ್ತೀರಿ? ಏನ್ ರಾಜಕಾರಣ ಮಾಡ್ತಾ ಇದ್ದೀರಾ? ಏನ್ ರಾಜಕಾರಣ ಮಾಡ್ತಾ ಇದ್ದೀರಾ? ಮಾತಾಡಿದವರು ಬಿಡ್ಬೇಕಲ್ವಾ? ಅವರು ಅಂದ್ರೆ ಅವ್ರಿಗೆ ಏನು ನಾವು ಟೀಕೆನೆ ಮಾಡಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ. ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಯಡಿಯೂರಪ್ಪನವರು ಎಲ್ಲೂ ಹೇಳಿಲ್ಲ. ಹೌದು, ನಾನು ಲಿಂಗಾಯತ, ನಾನು ವೀರಶೈವ ಲಿಂಗಾಯತ, ನಾನು ಮಹಾಸಭಾದ ಸದಸ್ಯ, ಯುವ ಘಟಕದ ಡೈರೆಕ್ಟರ್. ನಾನು ನಮಗೆಲ್ಲ ಎಲ್ಲ ಗೊತ್ತಿದೆ. ಇದೇ 19ನೇ ತಾರೀಕು ಒಂದೇ ನಿಮಿಷ ಆಮ್ ಆದ್ಮಿ ಪಕ್ಷ ಯಾರು ನೋಡಿ ವೀರಶೈವ ಲಿಂಗಾಯತ ಬೇರೆ ಮಾತಾಡ್ತಾ ಇಲ್ಲ ಮೇಡಮ್. ಶಶಿಧರ್ ಅವರೇ, ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ. ನಾನು ಅವ್ರ ಹತ್ರ ಲಿಂಗಾಯತ ಮಹಾಸಭಾದ ಪ್ರತಿನಿಧಿಯಾಗಿ ವಕ್ತಾರ ಇವತ್ತು ವಕ್ತಾರನಾಗಿ ನಾನಿವಾಗ ಕೇಳ್ತಾ ಇರುವಂತದ್ದು ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಇದು ನಿಮ್ಮ ಪರ್ಸನಲ್, ನಿಮ್ಮ ಪಕ್ಷ ಅಷ್ಟೇ. ನನ್ನ ಮಾತಾಡೋದಕ್ಕೆ ನೀವು ಕಂಪ್ಲೀಟ್ ಮಾಡಕ್ ಹೋಗ್ತೀರಾ? ಇವರೇ ಮಾತಾಡೋ ಹೋಗಿದ್ರೆ ನೋಡಿ, ನಾಗಮೋಹನ್ ದಾಸ್ ಅಂತ ಒಂದು ಕಮಿಟಿ ಮಾಡಿದ್ರು, ಹಿಂದುಳಿದ ವರ್ಗದ SC ST ಕಮಿಟಿ ಆಲ್ರೆಡಿ ಕೊಟ್ಟಿದ್ದಾರೆ. 2 ಜೊತೆಗೆ 11% ರಿಸರ್ವ್ ಮಾಡಿಕೊಟ್ಟಿದ್ದಾರೆ. ಅದೊಂದಾಯ್ತು. ಅದೊಂದು ಸಮಿತಿ ಇಟ್ಕೊಂಡು ಇವರು ಮುಂದುವರಿಬಹುದಾಗಿತ್ತು. ಎಲ್ಲವನ್ನು ಇದಕ್ಕೆ ಕ್ರೋಢೀಕರಣಗೊಳಿಸ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ? ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ 420 ಕೋಟಿ ಇದಕ್ಕೆ ಯಾಕೆ ಕೊಡ್ತಾ ಇದ್ದೀರಾ? ಜಾತಿ ಗಣಗತಿಯನ್ನ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್. ನಾನು ಇವಾಗ ವೀರಶೈವ ಲಿಂಗಾಯತ ಜೊತೆ ಬಂದಾಗ ಮಾತಾಡ್ತೀನಿ. ನಾವು ನಮ್ಮ ಹಿರಿಯರಿದ್ದಾರೆ ನೋಡಿ, ನಮ್ಮ ಹಿರಿಯ ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾರೆ, ನಮ್ಮ ಯಡಿಯೂರಪ್ಪನವ್ರು ಇದ್ದಾರೆ, ಬೇರೆ ಬೇರೆ ದೊಡ್ಡ ಸೋಮಣ್ಣ ಅವರು ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಅವ್ರು ನಿರ್ಧಾರ ಮಾಡ್ತಾರೆ. ಅವ್ರು ನಾನು ವೀರಶೈವರ ಪ್ರತಿನಿಧಿಯಾಗಿ ಬಂದಿಲ್ಲ. ನಾನು ಹೇಳಿದ್ದು ನೋಡಿ ಮೇಡಮ್, ನೀವು ಒಂದು ಜಾತಿ ಹುಟ್ಟಿರ್ತೀರಾ, ನೀವು ಅದನ್ನ ಬಗ್ಗೆ ಕೆಣಕೋದು ತಪ್ಪು, ಕೆಣಕೋದು ತಪ್ಪಾಗುತ್ತೆ. ಅವ್ರು ಹೇಳ್ತಾ ಇರೋದೇನು?
ಓಕೆ. ನೀವು ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾ ಓಕೆ, ಇದ್ದೀರಾ? yes, yes, ವೈಯಕ್ತಿಕವಾಗಿ yes, ಯಾಕೆ yes. ಮಾತಾಡ್ತಾ ಇದ್ದೀರಾ? ಆರಾಧ್ಯ ಅವರೇ, ಆರಾಧ್ಯ ಅವರೇ, ಆರಾಧ್ಯ ಅವರೇ. ನಾನು ಕೇಳಿದ್ನ ನಿಮ್ಮನ್ನ ಓಕೆ. ನಿಮ್ಮನ್ನ ಕೇಳಿದ್ನ ಯಾವ ಜಾತಿ ಅಂತ ಸರ್, ನೀವೇ ಸರ್. ಕೇಳಿದ್ರೆ ನೀವೇ ಟ್ರಿಗರ್ ಆಗ್ತಾ ಇದ್ದೀರಾ ಓಕೆ. ನೀವೇ ಟ್ರಿಗರ್ ಆಗ್ತಾ ಇದ್ದೀರಿ ಶಶಿಧರ್ ಅವರೇ, ಶಶಿಧರ್ ಅವರೇ, ಶಶಿಧರ್ ಅವರೇ. ವೈಯಕ್ತಿಕವಾಗಿ ಬೇಡ, ವೈಯಕ್ತಿಕವಾಗಿ ಬೇಡ, ವೈಯಕ್ತಿಕವಾಗಿ ಬೇಡ. ನಾವಿಲ್ಲಿ ಯಾವುದೇ ಪಕ್ಷದ ವಕ್ತಾರರ ಜಾತಿಯನ್ನು ಪ್ರಶ್ನೆ ಮಾಡುತ್ತಾ ಅವ್ರು ಮಾತಾಡ್ತಾ ಇರೋದಲ್ಲ. ವಿಚಾರ ಮಾತಾಡಿ ಸರ್. ವಿಚಾರ ಬಿಟ್ಟು ನೋಡಿಯಾ, ಇವರು ವಿಚಾರ ಬಿಟ್ರೆ ಮಾತಾಡಬಹುದು ಓಕೆ, ಓಕೆ. ಸ್ವಾತಿ ಅವರೇ, ಸ್ವಾತಿ ಅವರೇ, ಒಂದ್ ನಿಮಿಷ. ನೀವು ಮಾತಾಡಬೇಕಾದ್ರೆ ಓಕೆ, ಓಕೆ, ನೀವು ಓಕೆ. ಮಾತಾಡಬೇಕಾದ್ರೆ ನಾನು ರಾಜ್ಯದ ಜನ ನೋಡ್ತಾ ಇರ್ತಾರೆ ಸರ್, ರಾಜ್ಯದ ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ಬೇಕು. ವಿಚಾರ ಮಾತಾಡ್ರಿ. ನಮ್ಮ ಪ್ರಕಾರ ವೀರಶೈವ ಲಿಂಗಾಯತರಿಗೆ ಏನಾಗ್ಬೇಕಾಗಿದೆ ಇವಾಗ? ಯಾರು ನಾನು ಅದ್ರ ಮಾತಾಡೋಕೆ ಬಂದಿಲ್ಲ. ಅದು ಹೇಳಿದ್ರಲ್ಲ. ಇದು ಒಡೆದಾಳುವ ನೀತಿ. ನನ್ನ ಪರ್ಸನಲ್ ಅಂತ. ಓಕೆ, ಓಕೆ, ಮಾತಾಡಿ, ಮಾತಾಡಿ. ಈಗ ತಾವು ನಾಗಮೋಹನ್ ದಾಸ್ ವರದಿ ಬಗ್ಗೆ ಮಾತಾಡ್ತಾ Yes, ಇದ್ದೀರಿ. ಕಂಪ್ಲೀಟ್ ಮಾಡಿ. ನಾವು ಇದು ಸ್ವಾತಿ ಅವರೇ, ಸ್ವಾತಿ ಅವರೇ, ಮಾತಾಡ್ತಾ ಸ್ವಾತಿ ಅವರೇ, ಇದ್ದೀರಿ. ಕಂಪ್ಲೀಟ್ ಮಾಡಿ ಅವರು, ಕಂಪ್ಲೀಟ್ ಎಲ್ಲಾದ್ರ ಮಾಡಿ, ಬಗ್ಗೆ ಕಂಪ್ಲೀಟ್ ಮಾತಾಡ್ತಾ ಮಾಡಿ. ಇದ್ದೀರಿ. ಈಗ ತಮಗೆ ವೀರಶೈವ ಲಿಂಗಾಯತರಿಗೆ ಏನಾಗ್ಬೇಕಾಗಿದೆ ಅದನ್ನು ಸ್ಪಷ್ಟಪಡಿಸಿ. ಅದು ಅವರು ನಮ್ಮ ದೊಡ್ಡವರು ಇದ್ದಾರೆ, ಅದು ಮಾತಾಡ್ಕೊಂತಾರೆ. ಅದ್ರ ಮಾತಾಡ್ತಾರೆ. ಅಭಿಷೇಕ ಮಹಾಸಭಾ ಅಲ್ಲ, ಮಾತಾಡ್ತಾರೆ. ಸ್ವಾತಿ ಅವರೇ, ಒಂದ್ ನಿಮಿಷ. ಸ್ವಾತಿ ಅವರೇ, ಸ್ವಾತಿ ಅವರೇ, ಕಂಪ್ಲೀಟ್ ಮಾಡಿ ಅವರು. ಮಠಮಾನ್ಯಗಳಿದ್ದಾವೆ, ಈ ರಾಜ್ಯದುದ್ದಕ್ಕೂ ಮಠಮಾನ್ಯಗಳಿದ್ದಾವೆ, ಅವು ಮಾತಾಡ್ಕೊಳುತ್ತೆ. ನೀವು ಅದನ್ನ ಅದ್ರ ಬಗ್ಗೆ ಅದು ನಾನು ಒಂದು ಅಂಶ ಹೇಳಿದ್ದು. ನೋಡಿ. ಅದು ಸಮಂಜಸ ಅಲ್ಲ, ಅದು ಸಮರ್ಥನೆ ಅಲ್ಲವೇ ಅಲ್ಲ. ವಿಚಾರ ನೀವು ಓಕೆ. ಒಂದು ಶಶಿಧರ್ ಅವರೇ, ಶಶಿಧರ್ ಅವರೇ, ಮಾತಾಡಿ, ಮಾತಾಡಿ. ಇಲ್ಲ ವೀರಶೈವ ಲಿಂಗಾಯತರಿಗೆ ಏನ್ ಬೇಕು ಅನ್ನೋದಾದ್ರೂ ಹೇಳಿ. ಅದು ಹೇಳ್ತೀವಿ, ನೀವು ಬಿಡಿ ಮೇಡಮ್, ನೀವು ಸುಮ್ಮನೆ ಕುತ್ಕೊಂಡ್ರೆ ನಾವು ಹೇಳ್ಬೋದು. ದಯವಿಟ್ಟು, 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 ದಯವಿಟ್ಟು. ನಾನು ವಕ್ತಾರರಲ್ಲಿ ಮನವಿ ಮಾಡ್ತೀನಿ, ನನ್ನ ಹೇಳಿಕೆ ನಂತರ ಅವ್ರು ಏನ್ ಬೇಕಾದ್ರೂ ಕೌಂಟರ್ ಕೊಡ್ಲಿ, ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ. ಅದ್ರ ಬಿಟ್ಟು ನಿಮ್ಮ ಮಧ್ಯದಲ್ಲಿ ಮಾತಾಡೋದು ನಾವು ಬೇಗ, ಬೇಗ, ಹಾ. ನೋಡಿ, ನಾಗಮೋಹನ್ ದಾಸನ್ ಒಂದು ಮಾಡಿದ್ರು, ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕಕ್ಕೋಸ್ಕರ ಇದು ಹೋಯ್ತು, ಅವಳದು ಈಗ ಇಲ್ಲೇ ಬಿಟ್ಟಾಕಿ. ಬಿಟ್ಟಾಗಿತ್ತು. ಇದನ್ನ ಮಾಡ್ತಾ ಇರೋದು ಏನಕ್ಕೋಸ್ಕರ? ಜಾತಿಗಳ ಮಧ್ಯೆ ಒಡಕನ್ನುಂಟು ಮಾಡಿ ರಾಜಕೀಯ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಾ ಇದೆ. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಅವ್ರು ಹೇಳಿದ ಒಂದು ಪಾಯಿಂಟ್, ಧರ್ಮಗಳನ್ನ ಮೀರಿ ರಾಜಕಾರಣ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ವೀರಶೈವ ಲಿಂಗಾಯತರ ಮಹಾಸಭಾದ ಡೈರೆಕ್ಟರ್ ಅಂತ ಹೇಳ್ಕೊಂಡ್ ಬಂದ್ರು. ನೀವು ನಿಮ್ಮ ಸ್ಟ್ಯಾಂಡ್ ಅನ್ನು ಸ್ಪಷ್ಟಪಡಿಸ್ಬಿಡಿ, ಆಯ್ತಾ? ನೀವು ನೀವೇ ಮಾತಾಡ್ಬೇಕು ಅಂತ ನೀವು ಬಂದಿದ್ರೆ ನೀವೇ ಮಾತಾಡ್ಕೋಬಹುದು. ಮಾತಾಡೋ 5 ನಿಮಿಷಗಳ ಕಾಲ ನಾನು ನಿಮ್ಮನ್ನು ಯಾವಾಗ ಇದು ಆಫ್ ದ ಟ್ರ್ಯಾಕ್ ಹೋಗ್ತಾ ಇತ್ತು ಅವಾಗಲೇ ನಾನು ಪ್ರಶ್ನೆ ಮಾಡಿದ್ದೆ. ಆವಾಗ ಆಫ್ ದ ಟ್ರ್ಯಾಕ್ ಹೋಯ್ತು. ಜಾತಿ ಜಟಾಪಟಿ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಇವತ್ತು ಬಿಜೆಪಿ ನಾಯಕರು ಸಭೆ ಸೇರಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಇಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಎನ್ನುವಂತ ವಿಚಾರ. ರತನ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ರತನ್ ಅವರೇ, ಮುಖ್ಯವಾಗಿ ಕೈಪಿಡಿಯಲ್ಲಿ ಒಂದು ವಿಚಾರ, ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ, ಹಾಗೇನೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತ ಹಿಂದೂ ಜಾತಿಗಳು. ಏನ್ ಸರ್ ಈ ಗೊಂದಲ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಒಳ್ಳೆ ಕ್ವಶನ್, ಬಟ್ ಟು ದ ರಾಂಗ್ ಪರ್ಸನ್. ಯಾಕಂತ ಹೇಳಿದ್ರೆ ಇದನ್ನ ನೀವು ಕಾಂಗ್ರೆಸ್ ಅವರಿಗೆ ಕೇಳಬೇಕಾಗಿತ್ತು. ನಾವು ನಮ್ಮ ನಿಲುವನ್ನು ಸ್ಪಷ್ಟಪಡಿಸ್ಬಿಟ್ಟಿದ್ದೀವಿ. ಈ ನಿಲುವಿಗೆ ನೀವು ವಿರೋಧ ಅಲ್ಲ, ಉತ್ತರ ಬೇಕಾದ್ರೆ ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ, ದಯವಿಟ್ಟು ಶಶಿಧರ್ ಅವರೇ, ಈಗಾಗಲೇ ಅರ್ಧ ಗಂಟೆ ಆಗಿದೆ. ರಾಜ್ಯ ಜನ ನೋಡ್ತಾ ಇರ್ತಾರೆ. ಕ್ಲಾರಿಟಿ ಬೇಕು ಸರ್ ಅವರಿಗೆ, ಕ್ಲಾರಿಟಿ ಬೇಕು. ದಯವಿಟ್ಟು ಶಶಿಧರ್ ಅವರೇ, ದಯವಿಟ್ಟು ಒಂದ್ ನಿಮಿಷ ಸುಮ್ಮನೆ ಆಲ್ರೆಡಿ ಹೇಳಿದ್ದಾರೆ, ಆಲ್ರೆಡಿ ಕ್ರಿಶ್ಚಿಯನ್ ಅಂತಾನೆ ಬರಬೇಕು. ಓಕೆ, ರತನ್ ಅವರೇ ಕಂಟಿನ್ಯೂ ಮಾಡಿ. ಸರಿ, ಇವಾಗ ಫಸ್ಟ್ ಇವ್ರ ಜಾತಿ ಬಿಟ್ಟಾಗ 1400 ಜಾತಿಯನ್ನು ಬಿಟ್ಟರು. ಓಕೆ, ಲಿಸ್ಟಲ್ಲಿ 1800 ಸರ್. ಅಲ್ಲ, 1400 ಫಸ್ಟು, ಆಯ್ತಾ? ಸ್ವಲ್ಪ ದಿನ ಹಾಂ, ಕಾಂತರಾಜು ಅವ್ರದ್ದು. ಅದಾದ ನಂತರ ಪ್ರಜಾವಾಣಿಯಲ್ಲಿ ನೋಡಿದೆ ನಾನು. ಅದಾದ ನಂತರ ಇವರು ಒಂದು ರಿವೈಸ್ ಆಗಿ ಒಂದು ಮಾಡಿಬಿಟ್ರು, 1800 ಬಿಟ್ಟರು. ಆವಾಗ ಇಲ್ದಿರುವಂಥ ಈ 400 ಜಾತಿಗಳು ಇವ್ರಿಗೆ ಸಡನ್ನಾಗಿ ಎಲ್ಲಿಂದ ಬಂದುಬಿಟ್ಟು ಸಿಕ್ಕಿದ್ವು ಅಂತ ಹೇಳ್ಕೊಂಡು ನನ್ನ ಪ್ರಶ್ನೆ ಇದೆ. ಒಂದು. ಎರಡನೇದಾಗಿ ಇಲ್ಲ ನಿಮಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಒಂದು. ಎರಡನೇದಾಗಿ ಇವತ್ತು 46 ಕಮ್ಯುನಿಟಿಗಳಲ್ಲಿ ಕ್ರಿಶ್ಚಿಯನ್ರನ್ನು ಸೇರಿಸ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ಸಂವಿಧಾನದ ಪ್ರಕಾರ ಹಾಗೂ ನನಗೆ ಗೊತ್ತಿರೋ ಪ್ರಕಾರ, ಒಂದು ಮನುಷ್ಯ ಆತನು ಕನ್ವರ್ಟ್ ಆಗಿಬಿಟ್ರೆ ಅವನು ಯಾವ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ ಆ ಒಂದು ಧರ್ಮವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಹೊರತು ಅಲ್ಲಿ ಜಾತಿ ಯಾವುದು ಬರಲ್ಲ. ಯಾಕಂದರೆ ಕೆಲವು ಸಲ ಈ ಕಾಂಗ್ರೆಸ್ನವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ಇಲ್ಲಿ ಜಾತಿಗಳಿವೆ, ಅಲ್ಲಿ ಜಾತಿಗಳಿಲ್ಲ ಅಂತ ಹೋಗ್ತಾರೆ ಅಂತ ನಾವು ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನು ನಾವು ಕೇಳಿದ್ದೀವಿ. ಆಯಿತು, ಅಲ್ಲಿ ಜಾತಿಗಳಿಲ್ಲ ಅಂತ ಹೇಳಿದ ಮೇಲೆ ಈ ಜಾತಿಗಳೆಲ್ಲ ಎಲ್ಲಿಂದ ಉದ್ಭವವಾದವು, ಆ ಜಾತಿ ಇದು ಅಲ್ಲಿ ಏನಿದೆ ಅಂತ ಹೇಳ್ಕೊಂಡು ಅದನ್ನು ನಾನು ಹೇಳ್ತೀನಿ. ಆಯಿತಾ? ಸಂವಿಧಾನಾತ್ಮಕವಾಗಿ ಏನಾಗುತ್ತೆ ಗೊತ್ತಾ ಸರ್, ಇವಾಗ ಇವರು
ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗ್ತಾರೆ. ಆದರೆ ಆಯಾಯ ನಾನೊಬ್ಬ ಈಡಿಗ ಬಿಲ್ಲವ ನಮಗೆ 2A ಇದು ಮೀಸಲಾತಿ ಸಿಗುತ್ತೆ. ಈ ಮೀಸಲಾತಿಯನ್ನು ತಗೊಂತಾರೆ, ಪ್ರಮೋಷನ್ ತಗೊಂತಾರೆ, ಜಾತಿ ಮಾತ್ರ ಆ ಕಡೆ ಕನ್ವರ್ಟ್ ಆಗ್ತಾರೆ. ಇದು ಸಂವಿಧಾನಾತ್ಮಕವಾಗಿ ತಪ್ಪು, ಇದು ತಪ್ಪು. ನಾವು ಮಾಡಿದ್ದಲ್ಲ ರೀ, ನೀವು ಮಾಡಿದ್ದು, ಇವ್ರು ಮಾಡಿದ್ದು. ಏನ್ ಮಾತಾಡ್ತಿದ್ದೀರಾ? ಸುಮ್ನೆ ಒಂದು ಫ್ಯಾಕ್ಟ್ ಗೊತ್ತಿಲ್ಲ ಏನೇನೋ ಮಾತಾಡ್ತೀರಾ. ಇರಿ ಒಂದ್ ನಿಮಿಷ ಇರಿ ಒಂದ್ ನಿಮಿಷ. ಆಗ್ಬೇಕು, ಈ ಚರ್ಚೆ ಆಗ್ಬೇಕಂತಾನೆ ಬಿಟ್ಟಿರೋದು. ಆಯ್ತಾ ಆಯ್ತಾ ಹೇಳಿ, ನೀವು 2009 ಆಗ್ಬೇಕಾಗಿರ್ತಕ್ಕಂಥದ್ದು ಜಾತಿ ಗಣತಿ ಬಗ್ಗೆ ನಾವೇನು ವಿರೋಧ ಮಾಡ್ತಿಲ್ಲ ರೀ. ಮಾಡಿ ತಪ್ಪು ಯಾರು ಅಲ್ಲ, ವಸಂತ ಸರ್ಕಾರ ಮಾಡ್ಬೇಕಾಗಿತ್ತು. ಸಂಪತ್ ಅವರೇ ದಯವಿಟ್ಟು ನಿಮ್ಮ ಟೈಮ್ ಬರುತ್ತೆ ಆವಾಗ ರಾಜ್ಯದ ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ಬೇಕು. ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದಾರೆ, ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಆಮ್ ಆದ್ಮಿ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ, ಸಂಪತ್ ಅವರೇ ಇವರಿಬ್ರು ಸಂವಿಧಾನ ವಿರೋಧಿಗಳು. ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಒಪ್ಪಿಗೆ ಇಲ್ಲ. ಸಂವಿಧಾನ ವಿರೋಧಿಗಳು ಸಂವಿಧಾನದಲ್ಲಿ ಒಪ್ಪಿಗೆ ಯಾರು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ಇರಿಯಾ ಒಂದ್ ನಿಮಿಷ ಇರಿ. ಒಬ್ರು ಮಾತಾಡಿ ದಯವಿಟ್ಟು ಒಬ್ರು ಮಾತಾಡಿ. ಇವತ್ತಿನ ದಿನ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಇನ್ನೊಂದು, ಕ್ರಿಶ್ಚಿಯನ್ ಹೇಳ್ಬೋದು. ಒಂದ್ ನಿಮಿಷ ಮಾಡಿಲ್ಲ. ಶಶಿಧರ್ ಅವರೇ ದಯವಿಟ್ಟು ಮಾಡದೇ ಇದ್ದಿದ್ರೆ ಇದು ಹೊರಗಡೆನೂ ಬರ್ತಿರ್ಲಿಲ್ಲ, ಬಿಜೆಪಿ ಅವರು ಇದ್ರ ಬಗ್ಗೆ ಮಾತಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಒಂದ್ ನಿಮಿಷ ಕರೆಕ್ಟ್ ಅಲ್ವಾ? ಇರಿ ಇರೋಣ. ಇಲ್ಲ ನೀವೇ ಮಾತಾಡ್ತಾ ದಯವಿಟ್ಟು ನೀವು ನಮ್ಮನ್ನು ಟ್ರಿಗರ್ ಮಾಡಿದಾಗ ನಮಗೆ ಕೋಪ ಬರುತ್ತೆ. ನಾನು ಪ್ರಶ್ನೆ ಮಾತ್ರ ಕೇಳಿದ್ದೀನಿ, ಏನ್ ಮಾತಾಡಕ್ ಬಿಡಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ರಾಜ್ಯದ ಜನ ನೋಡ್ತಾ ಇರ್ತಾರೆ, ಪಾರ್ಟಿಗಳು ಏನ್ ಮಾಡ್ತಾರೆ ಹೇಳ್ಬೋದು. ಜಾತಿ ಸಮೀಕ್ಷೆ ಯಾಕೆ ಮಾಡ್ಲಿಲ್ಲ? ಅವ್ರ ಆನ್ಸರ್ ಒಂದ್ ನಿಮಿಷ 2021 ಆಗ್ಬೇಕಂತ ಯಾಕೆ ಮಾಡ್ಲಿಲ್ಲ? ಒಂದ್ ನಿಮಿಷ ಪ್ರತಿ 10 ವರ್ಷ ಇವಾಗ ಇವ್ರೆ ನಿಮ್ ಪ್ರಶ್ನೆ ಏನು? ಚರ್ಚೆ ಅರ್ಥಗರ್ಭಿತವಾಗಿರ್ಲಿ, ವಿಷಯಾಧಾರಿತವಾಗಿರ್ಲಿ ಅಂತಾನೆ ನಾನು ಮಾತಾಡ್ತಾ ಇರೋದು. ಇವ್ರ ಮೂಗಿನ ಕೆಳಗಡೆ ಎಲ್ಲ ನಡೀತಿತ್ತಲ್ಲ, ಏನ್ ಮಾಡ್ತಿದ್ರು ಅವಾಗ? ಉತ್ತರ ಬೇಕಾನೆ? ರಾಜ್ಯ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಕೇಂದ್ರ ಸರ್ಕಾರ ಇವಾಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅವರು. ಜಾತಿ ಗಣತಿ ಯಾಕೆ ಮಾಡಿಲ್ಲ ಅಂತ ಹೇಳ್ಕೊಂಡು ಆವಾಗ ಕೋವಿಡ್ ಇತ್ತು, ಅದನ್ನ ಮುಂದಾಕ್ಲಾಯ್ತು. ಇವಾಗ ನಮ್ದೇ ಮೇಡಮ್ ಏನ್ ಮಾತಾಡ್ತೀರಾ? ಏನ್ ಮಾತಾಡ್ತಿದಾರ್ರಿ? ಪ್ರಶ್ನೆ ಬೇಕಾ ಬೇಡವಾ? ಉತ್ತರ ಬೇಕಾ ಬೇಡವಾ? ಉತ್ತರ ಕೊಡ್ಬೇಕು ನಾನು. ಇಲ್ಲ ನಾನು ಮಾತಾಡಕ್ಕೆ ಬಿಟ್ಟಿಲ್ಲ ಅವರು. ನೋಡಿ ಇವಾಗ ನಾನು ಹೇಳಿದ್ನಲ್ಲ, ಸಂವಿಧಾನದಲ್ಲಿ ಇದು ಎಲೋ ಇಲ್ಲ. ಆದ್ರಿಂದಾಗಿ ಇದನ್ನ ತಂದವರು ಸಂವಿಧಾನ ವಿರೋಧಿಗಳು ಸಂವಿಧಾನದ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿ ಬಳಸ್ತೇನೆ. ಇನ್ನೊಂದು ಜಾತಿ ಗಣತಿ ಹೇಳಿದ್ರಲ್ವಾ, ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾತ್ರ ಮಾಡುವಂತ ಅವಕಾಶ ಇರುವಂತದ್ದು, ನಿಮಗೆ ಅವಕಾಶನೇ ಇಲ್ಲ. ಇಷ್ಟೆಲ್ಲ ನೀವು ಬೊಂಬಾಸ್ಟಿಂಗ್ ಮಾಡ್ತಾ ಇದೀರಲ್ಲ, ಇದೆಲ್ಲ ವೇಸ್ಟ್. ನೀವು ಸಾಮಾಜಿಕ ಸರ್ವೆ ಮಾತ್ರ ಮಾಡುವಂತ ಅವಕಾಶ ಇರುವಂತದ್ದು, ಅದನ್ನ ಮಾಡಿ. ಜಾತಿ ಗಣತಿ 2021ರಲ್ಲಿ ಕೋವಿಡ್ ಬಂದಿಲ್ಲ, ತೆಗೆದುಕೊಂಡಿದೆ. ಬಟ್ ಸಂವಿಧಾನಾತ್ಮಕವಾಗಿ ಮಾತಾಡೋಣ ಸರ್, ಹಕ್ಕಿದೆಯಾ ಅವರಿಗೆ? ಇಲ್ಲ. ಅಲ್ಲ, ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡಿಲ್ಲ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಸಮೀಕ್ಷೆ ಮಾಡಿ ಯಾರು ದುರ್ಬಲರಿದ್ದಾರೆ ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿ, ಅದನ್ನ ನಾವು ಸ್ವಾಗತ ಪಡ್ತೀವಿ. ವೈಜ್ಞಾನಿಕವಾಗಿ ಮಾಡ್ಲಿ ಅಂತ ಹೇಳಿ. ಈಗ ಎಲ್ಲಾ ಜಾತಿಯಲ್ಲೂ
ಹಂಗೆ ಅಡ್ವೈಸ್ ಮಾಡಿ ನಿಮ್ಮ ಆರ್ಥಿಕವಾಗಿ coalition ಪಕ್ಷಕ್ಕೆ. ಹಿಂದುಳಿದರಿದ್ದಾರೆ, ಆಮೇಲೆ ಅವರಿಗೆ ಸಾಮಾಜಿಕವಾಗಿ ಹಿಂದುಳಿದರಿದ್ದಾರೆ, ಅವ್ರಿಗೆ ನ್ಯಾಯ Central ಅಲ್ಲಿ ಮಾಡಕ್ಕೆ. ಸಲ್ಲಬೇಕಾದಂತ ಎಲ್ಲ ಅವರಿಗೆ ಸಂವಿಧಾನಕ್ಕೆ ಹಕ್ಕುಗಳು ಸಲ್ಲಬೇಕು. ಆದ್ರೆ ಇದನ್ನ ಇಟ್ಕೊಂಡು ಈ ಹೊಸದಾಗಿ ಇವ್ರು ಹೇಳಿದಾಗ 46 ಕ್ಯಾಸ್ಟ್ನ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿನ ಸೃಷ್ಟಿ ಮಾಡುವಂಥದ್ದು ನಿಜಕ್ಕೂ ಇದು ಸಂವಿಧಾನ ವಿರೋಧಿ. ಈ ಕಾರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ ಕಮಿಟಿ ನಾವು ಸೃಷ್ಟಿ ಮಾಡಿಲ್ಲ ಸ್ವಾಮಿ. ನಾವು ಸೃಷ್ಟಿ ಮಾಡಿಲ್ಲ. ಅವ್ರು ಬರ್ಕೊಂಡಿರೋದನ್ನ ನಾವು ಸ್ಪಷ್ಟವಾಗಿ ವಿರೋಧಿಸ್ತೀವಿ. ಇಲ್ಲ ತಪ್ಪ ಮಾಹಿತಿ ಕೊಟ್ಟರೆ ಅವ್ರು ಬರ್ಕೊಂಡಿದ್ರೆ ನೀವು ಇಲ್ಲ. ತಪ್ಪ ಮಾಹಿತಿ ಕೊಟ್ಟರೆ ಇರೋದನ್ನ ಹೇಳ್ತಾ ಇದ್ದೀನಿ ನಾನು. ಅವ್ರ ಹತ್ರ ಉತ್ತರ ಇಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇನ್ನೊಂದು ಜಾತಿಗೆ ಕನ್ವರ್ಟ್ ಆಯ್ತು ಅಂತಂದ್ರೆ ಉತ್ತರ ಇರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇರೋದು. ಅವ್ನು ಯಾವ ಸ್ಟೇಟಸ್ಗೆ ಬರುತ್ತೆ, ಯಾವ ಸ್ಟೇಟಸ್ಗೆ ಮಕ್ಕಳಿಗೆ ಬರುವಂತದ್ದು ಆ ತಂದೆ ಸ್ಟೇಟಸ್ ಬರ್ತದೆ ಆ ಜಾತಿಯ. ಈಗ ನಾನು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ಮೇಲೆ why they are taking the benefits of the constitution? ಅದು ಬೇರೆಯವ್ರ ಹಕ್ಕ ಕಿತ್ಕೊಂಡಂಗಲ್ವಾ ಅದು? ಈ ಜಾತಿ ಗಣತಿ ಮಾಡಿ ಸ್ವಾಮಿ 2011ರಿಂದ 21ರ ತನಕ ಯಾರ್ಯಾರು ಕನ್ವರ್ಟ್ ಆಗಿದ್ರು ಅನ್ನೋದನ್ನ ನೋಡಿ ಮಾಡ್ಬೇಕಿತ್ತು ನೀವು. ಪರಿಶಿಷ್ಟ ಜಾತಿಯಲ್ಲಿ ತೆಗ್ದು ಹಾಕ್ಬೇಕಿತ್ತು ಅದನ್ನ. ಬಿಟ್ಬಿಡ್ಲಿ, ಅವ್ರ ಹಕ್ಕನ್ನು ಬಿಟ್ಕೊಟ್ಬಿಡ್ಲಿ. ಅವ್ರ ಯಾರು ನಮಗೆ ಬೇಡ, ನಮಗೇನ್ ಗೊತ್ತಿರುತ್ತಾ? ಅವರ ತಳ ಸಮುದಾಯಕ್ಕೆ ಬಿಟ್ಕೊಡ್ಲಿ. ಅವ್ರು ಕನ್ವರ್ಟ್ ಆದ್ಮೇಲೆ ಇದ್ರಲ್ಲೇ ಸವಲತ್ತುಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಈಗ ನಾವು ಮಾಡ್ತಾ ಇರೋದಕ್ಕೆ ಗೊತ್ತಾಗಿರೋದು. ಇಲ್ಲಾಂದ್ರೆ ಅದು ಗೊತ್ತಾಗ್ತಿರ್ಲಿಲ್ವಲ್ಲ. ಲಿಂಗಾಯತ ಧರ್ಮ ಅಂತ ಮಾಡಿದ್ದಾರೆ. ಇನ್ನು ಉದ್ದೇಶ ಏನು ಅಂದ್ರೆ ಕರ್ನಾಟಕದಲ್ಲಿ ಪ್ರಬಲವಾಗಿ ಇಲ್ಲಿ ಬಿಜೆಪಿ ಇದೆ, ಅದು ಮೈತ್ರಿ ಪಕ್ಷ JDS ಇದೆ. ಇಲ್ಲಿ ಹಿಂದೂ ಧರ್ಮ ಅಂತ ತೆಗೆದುಬಿಟ್ರೆ ಆಚೆ ಹೊಂಟೋಗ್ಬಿಟ್ರೆ ಒಂದಷ್ಟು ಜನ ಮತ ಬ್ಯಾಂಕ್ ಅನ್ನು ತಗೊಂಡು ಹೋಗಬಹುದು. ಈ ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ಸರ್ವೆನ ನಾವು ಖಂಡಿತ ವಿರೋಧಿಸ್ತೀವಿ ಸರ್. ಓಕೆ, ಸ್ವಾತಿ ಚಂದ್ರಶೇಖರ್ ಅವರೇ, ಇಷ್ಟೆಲ್ಲ ವಿರೋಧಗಳಿವೆ. ನಾನು ಆಗ್ಲೂ ಕೂಡ ನಿಮ್ಮನ್ನು ಕೇಳಿದೆ, ಒಂದು ದೊಡ್ಡ ಸಮೀಕ್ಷೆ, ಅಷ್ಟೆಲ್ಲ ಖರ್ಚು ಮಾಡಿದಂತ ಹಣ ಎಲ್ಲವೂ ಕೂಡ ವ್ಯರ್ಥ, ಈಗ ಮತ್ತೆ ಅದನ್ನೇ ಮಾಡಕ್ ಹೊರಟಿದ್ದೀರಿ ಅಂದ್ರೆ ಏನ್ ಅರ್ಥ ಇದು ಅಂತ ಹೇಳಿ. ಮತ್ತೆ ಅದನ್ನೇ ಮಾಡಕ್ ಹೊರಟಿದೀವಿ ಅನ್ನುವಂಥದ್ದು ಸುಳ್ಳು. ಆಯ್ತಾ, ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಒಂದು ವೈಜ್ಞಾನಿಕವಾಗಿ ಮಾತಾಡೋಣ. ಈ ದೇಶದಲ್ಲಿ 143 ಕೋಟಿಗಿಂತ ಅಧಿಕ, ಲಕ್ಷ ಕೋಟಿಗಿಂತ ಅಧಿಕ ಇರುವಂತಹ ಜನಸಂಖ್ಯೆ ಈ ದೇಶದಲ್ಲಿ, ಸಾರಿ 143 ಕೋಟಿ ಆಯ್ತಾ, 143 ಕೋಟಿಗಿಂತ ಅಧಿಕ ಇರುವಂತಹ ಈ ಒಂದು ದೇಶದ ವ್ಯವಸ್ಥೆಯಲ್ಲಿ ನೀವು ಯಾರಿಗೆ ಯಾವ ರೀತಿಯಾಗಿ ಸವಲತ್ತುಗಳನ್ನ ಕೊಡ್ತೀರಾ ಅನ್ನುವಂಥದ್ದು ಸಂವಿಧಾನದಲ್ಲಿ ನೀವು ಸಂವಿಧಾನದಲ್ಲಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಸ್ಕೀಮ್ಗಳನ್ನ ಇಲ್ಲದೆ ಹೋಗಿದ್ರೆ ಆ ಪ್ರಶ್ನೆ ಬೇರೆ. ಸಮೀಕ್ಷೆ ಮಾಡ್ಕೊಂಡು ಏನ್ ಮಾಡ್ತೀರಾ? ಶಶಿಧರ್ ಅವರೇ, ಸಮೀಕ್ಷೆ ಮಾಡ್ಕೊಂಡು ಏನ್ ಮಾಡ್ತೀರಾ? ಅಲ್ಲ ಶಶಿಧರ್ ಅವರೇ, ನಿಮ್ ನಿಲುವೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಶಶಿಧರ್ ಅವರೇ, ಹೌದು, ನಿಮ್ ನಿಲುವೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಬೆಂಬಲಿಸ್ತೀರಾ ಜಾತಿ ಜನಗಣತಿ ರಿಪೋರ್ಟ್, ಬೆಂಬಲಿಸ್ತೀರಾ ಬಿಜೆಪಿ ಅವರು ಮಾತಾಡುವುದು ವಿರೋಧ ಮಾಡ್ತೀರಾ, ಕಾಂಗ್ರೆಸ್ ಅವರು ಮಾತಾಡುವುದು ವಿರೋಧ ಮಾಡ್ತೀರಾ. ನಿಮ್ಮ ನಿಲುವೇನು? ದಯವಿಟ್ಟು ನಮ್ಮ ನಿಲುವು ಮಾತು ಸ್ಪಷ್ಟಪಡಿಸೋದಕ್ಕೆ ಅವ್ರು ಬಿಡ್ತಾನೆ ಇಲ್ವಲ್ಲ. ನಾವು ಪಕ್ಷನೇ ಅಲ್ಲ, ನೀವೆಲ್ಲ ಬಿಡಿ, ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಅಲ್ಲ. ವಿಷಯ ಹೇಳ್ತೀನಿ ಕೇಳಿ. ಇವತ್ತಿನ ದಿನ ಸವಲತ್ತುಗಳು ಬಡವರಿಗೆ ಸಿಗಬೇಕು ಅಂತ ದುಡ್ಡೇ ಇಲ್ಲ, ಎಲ್ಲಿ ಕೊಡ್ತೀರಾ ಅದನ್ನ ಹೇಳಿ. ಎಲ್ಲಿಂದ ತಂದು ಕೊಡ್ತೀರಾ? ಎಷ್ಟು ಸಾವಿರ ಅಂತ ಸಾಲ ಮಾಡ್ತೀರಾ? ರಾಜ್ಯವನ್ನ ಅರಾಜಕತೆ ತರ್ತಾ ಇದ್ದೀರಾ, ಎಲ್ಲಿ ತಗೊಂಡ್ಬರ್ತೀರಾ? ದುಡ್ಡು ಎಲ್ಲಿದೆ ಅದನ್ನ ಹೇಳಿ. ಡೆಲ್ಲಿನ ಸರ್ಪ್ರೈಸ್ ಗವರ್ಮೆಂಟ್ ಕೊಟ್ಟಿದ್ದೀವಿ, ನೀವು ನೋಡಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹೌದು, ನೀವು 5 ವರ್ಷ ಮನೇಲಿ ಕೂತಿದ್ರಿ, 8 ವರ್ಷ ನೀವು ಮನೇಲಿ ಕೂತಿದ್ರಿ, 19ರಿಂದ 23 ಎಲ್ಲಿದ್ರಿ ನೀವು? 19ರಿಂದ 20 ನೀವು ಮನೇಲೆ ಕೂತಿದ್ರಿ. ನೀವು ಇದನ್ನ ಮಾಡ್ಕೊಂಡೇ ಹೋದ್ರೆ ನೀವು ಮನೇಲೆ ಕೂತ್ಕೋತೀರಾ. ಖಂಡಿತವಾಗೂ ನೀವು ಮನೇಲೆ ಕೂತ್ಕೊಳ್ಳೋದು. ಒಂದು ವಿಷಯ ವೈಜ್ಞಾನಿಕವಾಗಿ ಮಾತಾಡೋಣ. ಇವತ್ತಿನ ದಿನ ನಮ್ಮ ಹತ್ರ ಡೇಟಾ ಇಲ್ದಿರ ವೈಜ್ಞಾನಿಕವಾಗಿ ಮಾತಾಡಬೇಕು. ಹಣ ಕೊಡೋದಕ್ಕೆ ಮಾತಾಡಬೇಕು ಅನ್ನೋ ಕೆಲವು ಅಂಶಗಳು ಎತ್ತಬೇಕು. ವೈಜ್ಞಾನಿಕವಾಗಿ ಹೇಳ್ತಾರೆ, ಕೇವಲ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಹೊಂದಿದ್ದಾರೆ ಅನ್ನುವಂತ ಒಂದು ಡೇಟಾ ಇದೆ. ಬೆಂಗಳೂರಲ್ಲಿ ಮಾತ್ರ, ನಾನು ಹೊರಗಡೆ ಮಾತಾಡ್ತಿಲ್ಲ, ಇಷ್ಟು ಟ್ಯಾಕ್ಸ್ ಕಟ್ಟುವಂತ ಬೆಂಗಳೂರು ನಗರದಲ್ಲಿ ಇಷ್ಟು ಲಕ್ಷಗಳ BPL ಕಾರ್ಡ್ಗಳಿದೆ ಅಂತಂದ್ರೆ ಇದಕ್ಕೆ ಆಧಾರ ಏನು? ಇದು ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ? ಇದರಿಂದ ಬಿಜೆಪಿ ಸರ್ಕಾರ ಅಂತೂ ಇದನ್ನ ಮಾಡಲ್ಲ ಅನ್ನೋಂತ ಒಂದು ನಂಬಿಕೆ ನಮಗಿದೆ. ನಾವು ನಮ್ಮ ಅವಧಿಯಲ್ಲಿ ಇದನ್ನ ಪರಿಪೂರ್ಣವಾಗಿ ವೈಜ್ಞಾನಿಕವಾಗಿ ಮಾಡೇ ತೀರ್ತೀವಿ ಅನ್ನುವಂತ ಸಂಕಲ್ಪವನ್ನ ಹೊತ್ತಿರೋದಕ್ಕೆ ಈ ರೀತಿಯಾದಂತ ಗಣತಿಗಳನ್ನ ಮಾಡ್ತಾ ಇರೋದು, ಜಾತಿ ಗಣತಿಯನ್ನ ಮಾಡ್ತಾ ಇರುವಂತದ್ದು. ನಾವು ಸ್ಕೀಮ್ಗಳನ್ನ ಮಾತ್ರ ಅಲ್ಲ, ಈಗ ಜಾತಿ ಜನಗಣತಿ ಮಾಡ್ತಾ ಇರೋದು BPL ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡೋಕೆ. ಅದೊಂದಿಕ್ಕೆ ಅಂತ ನಾನೇನ್ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ?
ಬಹಳ ಸ್ಪಷ್ಟವಾಗಿ ನಮಗೆ ಡೇಟಾ ಬೇಕಾಗಿದೆ. ಯಾರಿಗೆ ಹಣ ಹೋಗ್ತಾ ಇದೆ, ಯಾರಿಗೆ ಸವಲತ್ತುಗಳು ಹೋಗ್ತಾ ಇದೆ. ಟಿವಿಎಸ್ ಗಾಡಿಗಳನ್ನ ಇಟ್ಕೊಂಡಿರ್ತಾರೆ, ಬೈಕ್ಗಳನ್ನ ಇಟ್ಕೊಂಡಿರ್ತಾರೆ, ಮನೆಯಲ್ಲಿ ದೊಡ್ಡ ದೊಡ್ಡ ಟಿವಿಗಳನ್ನ ಇಟ್ಕೊಂಡಿರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, 5 ಜನ ದುಡಿತಾ ಇರ್ತಾರೆ. ಅದೆಲ್ಲ common madam. ಮೊದಲಿಗೆ ಸರ್ಕಾರಿ ಅಧಿಕಾರಿಗಳಿಗಿರುವಂತಹ ಬಿಪಿಎಲ್ ಕಾರ್ಡುಗಳಿಂದ ರದ್ದು ಮಾಡಿ. ಟೂ ವೀಲರ್ ಗಾಡಿ ಗಾಡಿ ಇರುತ್ತೆ ಮೇಡಮ್. ಟೂ ವೀಲರ್ ಕಟ್ಟೋರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅವ್ರಗಳ ಹತ್ರ ಬಿಪಿಎಲ್ ಕಾರ್ಡ್ ಇರುವಂತದ್ದು ಆಯ್ತಾ, ತಲಾಂತರದಿಂದ ಬಂದಿರುವಂತ ಬಿಪಿಎಲ್ ಕಾರ್ಡ್ಗಳಿದೆ. ಇದೆಲ್ಲವೂ ಕೂಡ ರದ್ದಾಗ್ಲೇಬೇಕಾಗಿದೆ. ಇದಾಗಬೇಕು ಅಂತಂದ್ರೆ ಈ ಶೋಧ ಇವತ್ತಿನ ದಿನ ನಡೀಲೇಬೇಕಾಗಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಈ ಸರ್ವೆಯನ್ನ ಮಾಡದೇ ಇದ್ರೆ ಬಿಜೆಪಿ ತರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹುತೇಕ ದೇಶದ ಎಲ್ಲಾ ರಾಜ್ಯಗಳಲ್ಲಿ ನೀವಿದ್ದಂತ ಸಂದರ್ಭದಲ್ಲಿ ಕಾರ್ಡ್ಗಳನ್ನ ಕೊಟ್ಟಿದ್ದು ನಾವೇ ವಿಕಾಸ್ ಸೆನ್ಸಸ್ ಸುಮಾರು 10 ಬಾರಿ ಕಾರ್ಡ್ಗಳನ್ನು ಚೇಂಜ್ ಮಾಡಿದ್ದಾರೆ. 10 ಬಾರಿ ಕಾರ್ಡ್ ಚೇಂಜ್, ಬಿಪಿಎಲ್ ಕಾರ್ಡ್ ಚೇಂಜ್ ಆಗಿರುತ್ತದೆ. ಅವಾಗ ಗೊತ್ತಾಗ್ಲಿಲ್ವಾ ಇವರಿಗೆ? ಕಾರ್ಡ್ ಅನ್ನು ಬದಲಾಯಿಸಿದ್ದಾರೆ. ಅವರಿಗೆ ಇವತ್ತಿನ ದಿನ ಬರೀ ಬೋಗಸ್. ಬಿಜೆಪಿ ತರ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ 28% ಜಿಎಸ್ಟಿ ಗಳನ್ನ ಹಾಕೊಂಡು ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಮನ್ಸು ಬಂದಾಗ ಜಿಎಸ್ಟಿ ಜಾಸ್ತಿ ಮಾಡೋ, ಮನ್ಸು ಬಂದಾಗ ಕಡಿಮೆ ಮಾಡೋ ಅಂತ ನಾವು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಬಹಳ ಪ್ರಜ್ಞಾವಂತ ಪಕ್ಷವಾಗಿ, ಪ್ರಜ್ಞಾವಂತ ರಾಜಕೀಯ ಪಕ್ಷವಾಗಿ ರಾಜಕಾರಣವನ್ನ ನಡೆಸ್ತಾ ಆಡಳಿತವನ್ನ ಕೊಡ್ತಾ ಇರೋರಾಗಿ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿದೆ. ನಾವ್ ಏನ್ ಮಾಡ್ತಾ ಇದೀವಿ ಅದು ಸರಿ. ನನಗೆ ಒಂದಂತೂ ಸ್ಪಷ್ಟ ಆಗ್ಬೇಕು, ನಿಮ್ಮ ನಿಲುವೇನು? ಜಾತಿ ಜನಗಣತಿಯನ್ನ ನೀವು ವಿರೋಧಿಸ್ತೀರಾ ಅಥವಾ ಬೆಂಬಲಿಸ್ತೀರಾ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಮಾತನಾಡುವಂತ ಸಂದರ್ಭದಲ್ಲೂ ನೀವು ವಿರೋಧವನ್ನ ಬಿಜೆಪಿ ಅವರು ಮಾತನಾಡುವಂತ ಸಂದರ್ಭದಲ್ಲೂ ನಿಮ್ಮ ನಿಲುವೇನು ಸರ್? ಆಮ್ ಆದ್ಮಿ ಪಕ್ಷದ ನಿಲುವೇನು? ಜಾತಿ ಜನಗಣತಿ ಮಾಡುವಂತಹ ಅಧಿಕಾರ ಕರ್ನಾಟಕ ಸರ್ಕಾರದಲ್ಲಿಲ್ಲ, ಕರ್ನಾಟಕ ಸರ್ಕಾರಕ್ಕಿಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರನೇ ಮಾಡಬೇಕು. ಇವರು ಸಾಮಾಜಿಕ, ಆರ್ಥಿಕ ಮತ್ತು ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಜಾತಿ ಸಮೀಕ್ಷೆ ಮಾಡ್ತಾ ಇರತಕ್ಕಂಥದ್ದು. ಈ ಸಮೀಕ್ಷೆಯಲ್ಲಿ ಒಬ್ಬರಿಗೆ ಒಬ್ಬರನ್ನು ತಂದಿಟ್ಟುಕೊಂಡಂತ ಕೆಲಸಗಳನ್ನು ಮಾಡಬೇಡಿ ಅಂತದಕ್ಕೆ ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ 2021 ಜಾತಿ ಗಣತಿಯನ್ನು ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರದ ವತಿಯಿಂದ, ಅದು ಇನ್ನೂ ಮಾಡಿಲ್ಲ. ಕೋವಿಡ್ ಅಂತ ನೆಪ ಹೇಳಿದ್ರು. ಕೋವಿಡ್ ಆದ ನಂತರ 2 ವರ್ಷದ 2023 ಆಗಬೇಕಾಗಿತ್ತು. ಅದು ಅವರು ಕೇಂದ್ರ ಸರ್ಕಾರದಿಂದ ಮಾಡಿದ್ರೆ ಈ ರೀತಿಯಾದಂತಹ ಇದು ಮಾಡಬೇಕು. ಇದು ಜಾಣ ನಡೆಯನ್ನ ಸರ್ಕಾರಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದೆ. ಮತ್ತೆ ಜಾತಿಗಳ ಮಧ್ಯೆ ಕಿಚನ್ ತಂದಿಡ್ತಾ ಇದೆ. ಮತ್ತೆ ಬೇರೆಯವರು ನೀವು ಹೇಗಿದ್ದೀರಾ ಅನ್ನೋ ಮಟ್ಟದಲ್ಲಿ ಇವರಿಗೆ ಯಾವುದೇ ಅಧಿಕಾರ ಇಲ್ಲ ಹೇಳೋದಕ್ಕೆ. ಕೇಂದ್ರ ಸರ್ಕಾರ ಅವರ ಬಾಯಿಂದನೇ ಹೇಳಿದ್ರು, ಬಿಪಿಎಲ್ ಕಾರ್ಡ್ ನ ತೆಗೆದಕ್ಕೋಸ್ಕರ ಮಾಡ್ತಾ ಇದ್ದೀವಿ, 2,000 ರೂಪಾಯಿ ಯಾರು ಇಸ್ಕೋತಾರೋ ಅದನ್ನ ತೆಗೆದಕ್ಕೋಸ್ಕರ. ನಿಮ್ಮ ಅಧಿಕಾರಿಗಳಲ್ಲಿ ಕಡ್ಲೆಕಾಯಿ ತಿಂತಾ ಇದ್ದಾರಾ? ನಿಮ್ಮ ಅಧಿಕಾರಿಗಳಲ್ಲಿ ಕಡ್ಲೆಕಾಯಿ ತಿಂತಾ ಇದ್ದಾರಾ? ನೀವು ಸರ್ಕಾರಿ ಸ್ಟಾಫ್ ನಾನು ಒಂದೇ ಮಾತಾಡ್ತೀನಿ. ಕಾರ್ಯಕ್ರಮ ಆರಂಭದಿಂದ ಇಲ್ಲಿ ತನಕ ಮಾತಾಡ್ತಿದ್ದೀರಾ. ಒಂದು ಪಕ್ಷದ ವಕ್ತಾರರು ದಯವಿಟ್ಟು ನಿಮ್ಮ ನಿಲುವು ನಿಮ್ಮ ಸಮಯ ಬಂದಾಗ ಹೇಳಿ ಅಷ್ಟೇ. ನಾವು ಅಷ್ಟೇ ಹೇಳ್ತಾ ಇದ್ದೀನಿ. ನಮ್ಮ ನಿಲುವು ಏನು ಗೊತ್ತಾ? ಸಿದ್ದರಾಮಯ್ಯನವರು ನಮ್ಮ ಚೇರನ್ನು ಬದುಕೊಡೋದಕ್ಕೋಸ್ಕರ, ಡಿಕೆ ಶಿವಕುಮಾರ್ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾದಂತಹ ಜಾತಿ ಕಿಚನ್ ಕಂಡಿಟ್ಟಿದ್ದಾರೆ. ಜಾತಿಗಳ ಜೊತೆ ವೈಷಮ್ಯ ತಂದಿರ್ತಾರೆ. ಕೊನೆ ಮಾಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ವಾತಿ ಅವರು ನಾವು ಏನು ಕಲ್ಯಾಣಕ್ಕೋಸ್ಕರವಾಗಿ ಅವ್ರು ಯಾರನ್ನು ಜನಗಳನ್ನ ಗುರುತಿಸಿ ಡೇಟಾಕ್ಕೋಸ್ಕರ ಮಾಡ್ತಾ ಇದೀವಿ ಅಂತಾರಲ್ಲ, 28,000 ಕೋಟಿ ಯಾಕೆ ಇವರು ದುರುಪಯೋಗ ಪಡಿಸ್ಕೊಂಡ್ರು? ಫ್ರೀ ಅಂದ್ರೆ ಬಿಟ್ಟಿ ಭಾಗ್ಯಗಳು ಕೊಟ್ಟಲ್ಲ, ಉಚಿತ ಭಾಗ್ಯಗಳು, ಆ ದುಡ್ಡನ್ನು ಯಾಕೆ ಬಳಸ್ಕೋಬೇಕಾಯ್ತು? ಇವತ್ತು ಬೋವಿ ನಿಗಮ ಏನಾಯ್ತು, ವಾಲ್ಮೀಕಿ ನಿಗಮ ಅವರ ಹಣವನ್ನ ಯಾವುದೇ ಗ್ಯಾರಂಟಿ ಕೊಡದೆ ಅವರದನ್ನ ಪಿಡಬ್ಲ್ಯೂಡಿ ಇಲಾಖೆಗಳಿಗೆ, ಇನ್ನೊಂದು ಇಲಾಖೆಗಳಿಗೆ ನಾವು ಜನರ ಹಣನ ಆಯ್ತಾ, ಗುತ್ತಿಗೆದಾರರಿಗೆ ಕೊಡ್ಲಿಲ್ಲ ಅಥವಾ ಅವ್ರ ಮನೆಗೆ ತಗೊಂಡೋಗ್ಲಿಲ್ಲ. ಅದಕ್ಕೆ 42 ಕೋಟಿ ಗುತ್ತಿಗೆದಾರ ಮನೆ 40 ಕಂಟಿನ್ಯೂ ಮಾಡಿ, ಬೇಗ ಬೇಗ ಟೈಮ್. ಅದಕ್ಕೋಸ್ಕರನೇ ಕಾಂಗ್ರೆಸ್ನವ್ರದ್ದು. ನಾನು ಇಲ್ಲಿ ಕಚ್ಚಾಡಕ್ ಬಂದಿಲ್ಲ, ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಿ. ನಾನೊಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಹೇಳ್ತೀನಿ. ಏನಂತ ಹೇಳಿದ್ರೆ,
ಸರಿ, ವೈಜ್ಞಾನಿಕವೂ ಅದೆಲ್ಲ ಜನ ರೀತಿ ಅದಕ್ಕೆ ಇದು ಮಾಡ್ತಾರೆ. ನಾನು ಅಲ್ಲ, ಅದರ ಸಹಿತ ಹೇಳೋದಿದ್ರು. ವೈಜ್ಞಾನಿಕವಾಗಿ ಹೇಳ್ತೀನೋ ಇಲ್ವೋ, ನಾನು ಸೈಂಟಿಸ್ಟ್ ಅಲ್ಲ, ಸಂವಿಧಾನಕ್ಕೆ ತಕ್ಕದಾಗಿ ಲಾಜಿಕಲಿ ಹೇಳ್ತೀನಿ, ಆಯ್ತಾ. ಒಂದು ಈ ಕ್ರಿಶ್ಚಿಯನ್ ಅಂತ ಒಂದು ಉಪಜಾತಿಯನ್ನು ಸೇರಿಸಿರುವಂಥದ್ದು ತಪ್ಪು, ಸಂವಿಧಾನ ಬಾಹಿರ. ಭಾರತೀಯ ಜನತಾ ಪಾರ್ಟಿ ಇದನ್ನು ವಾಪಸ್ ತಗೋಬೇಕು ಅಂತ ಆಗ್ರಹ ಮಾಡುತ್ತೆ. ಮತಾಂತರದ ಉಪಜಾತಿಯ ಕೋಡ್ ಏನಿದೆ ಅದನ್ನು ಕೂಡ ಇವರು ವಾಪಸ್ ತಗೋಬೇಕು. ಎಲ್ಲೋ ಒಂದು ಕಡೆ ನಮಗೆ ಇವರು ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಡೌಟ್ ಬರ್ತಾ ಇದೆ. ಆದ್ದರಿಂದಾಗಿ ಇದನ್ನು ನಾವು ಖಂಡಿಸ್ತೇವೆ. ಈ ಥರ ಮಾಡೋದ್ರಿಂದ ಇವಾಗ ಪ್ರೆಸೆಂಟ್ ಏನಿದೆ ಮೀಸಲು ವ್ಯವಸ್ಥೆ, ಇದಕ್ಕೆ ಬಹಳ ಧಕ್ಕೆ ಬರುತ್ತೆ. ಮೀಸಲು ಹಾಗೂ ನೀವು ಮಾತಾಡಬೇಡಿ, ನೀವು ಆಮೇಲೆ ಮಾತಾಡಿ ಮೇಡಮ್. ಮೀಸಲು ಹಾಗೂ ಇರಿ ಮೇಡಮ್, ಅಯ್ಯೋ ಏನ್ ಮಾತಾಡ್ತೀರಾ ಸುಮ್ಮನೆ ಈ ತರ ಮಾಡೋದಾದ್ರೆ ಡಿಬೇಟ್ ಏನಕ್ಕೆ ಮಾಡ್ತೀರಿ? ಎಲ್ಲ ಮೇಧಾವಿಗಳ ತರ ಮಾತಾಡೋದಾದ್ರೆ ಡಿಬೇಟ್ ಆಗಲ್ಲ ಅದು. ಆಯ್ತು, ಅವ್ರನ್ನೇ ಮಾತಾಡಿಸ್ಕೊಳ್ಳಿ. ಸರಿ, ಮಾತಾಡಿ ಆಮೇಲೆ ನೀವು ಮಾತಾಡಿ ಆಮೇಲೆ. ಅಯ್ಯೋ, ನೀವೊಬ್ಬರೇ ಇವರೊಬ್ಬರೇ ದೊಡ್ಡ ಅಲ್ಲ ರೀ, ಇವರೊಬ್ಬರೇ ದೊಡ್ಡ ಮೇಧಾವಿಗಳು ಪ್ರಪಂಚದಲ್ಲಿ. ಇವ್ರಕ್ಕಿಂತ ದೊಡ್ಡ ಯಾರು ಮೇಧಾವಿಗಳಿಲ್ಲ. ಏನ್ ಒಂದು ಆಯ್ತು, ಬರ್ಕೊಳ್ಳಿ ಮೇಡಮ್. ಸುಳ್ಳಿದ್ರೆ ಆಮೇಲೆ ಹೇಳಿ ಏನ್ ಸುಳ್ಳು ಅಂತ. ಸಂವಿಧಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಏನು ಅಲ್ಲ, ಇಲ್ಲಿ ಮೇಧಾವಿಗಳು ಯಾರು ಇದ್ದಿದ್ರು ಅವ್ರ ಮನೇಲಿ ಇರ್ಲಿ. ಇಲ್ಲಿ ಡಿಬೇಟಿಗೆ ಬಂದಿರೋದು ನಾನು ನನ್ನ ವಿಚಾರವನ್ನು ಹೇಳ್ತೇನೆ, ಬೇರೆ ಯಾರು ಮಾತಾಡಬಾರ್ದು. ಒಂದು ಎರಡನೇದಾಗಿ ನಿಮ್ಮ ಪಕ್ಷದ ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ ನಮ್ಮದು ಶಿಸ್ತಿನ ಪಕ್ಷ ಅಂತೇಳಿ, ದಯವಿಟ್ಟು ಪ್ಯಾನೆಲ್ ನಲ್ಲೂ ಕೂಡ ಅದೇ ಶಿಸ್ತಿರ್ಲಿ ಅಂತ ಕೇಳ್ಕೊಳ್ತೀವಿ, ಆಯ್ತಾ. ಮೀಸಲು ವ್ಯವಸ್ಥೆಯನ್ನ ಈ ಮತಾಂತರ ಕುಮ್ಮಕ್ಕು ಕೊಡುವಂಥದ್ದು ಬುಡಮೇಲು ಮಾಡುತ್ತೆ. ಆದ್ರಿಂದಾಗಿ ಇದನ್ನು ವಾಪಸ್ ತಗೋಬೇಕು. ಅಷ್ಟೇ ಅಲ್ಲ, 15 ದಿನದಲ್ಲಿ ಈ ಒಂದು 2 ಕೋಟಿ ಮನೆಗಳನ್ನ ಇದು ಏನೋ ತಲುಪಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಇಂಥ ತರಾತುರಿಯಲ್ಲಿ ಮಾಡೋದನ್ನ ಇವರು ಸ್ಟಾಪ್ ಮಾಡಬೇಕು. ಹಾಗೂ ಮುಂದೆ ಇದನ್ನ ಮುಂದಕ್ಕೆ ಹಾಕಿ ಸರಿಯಾದ ಪೂರ್ವ ತಯಾರಿಯನ್ನ ಮಾಡ್ಕೊಂಡು ಮಾಡಬೇಕು. ಅಷ್ಟೇ ಅಲ್ಲ, ಮತಾಂತರ ಆಗ್ತಾರಲ್ವಾ, ಮತಾಂತರ ಆದವರಿಗೆ ಪ್ರಾಕ್ಟಿಕಲ್ ಆಗಿ ಮಾಡಿರೋದು, ಮತಾಂತರ ಆದವರಿಗೆ ಮೀಸಲಾತಿ ಹಾಗೂ ಪ್ರಮೋಷನ್ ಇದು ಸಿಗುತ್ತಾ ಇಲ್ಲುವಂತದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಕ್ಲಾರಿಟಿ ಮಾಡಬೇಕು, ಕ್ಲಾರಿಫೈ ಮಾಡಬೇಕು ಈ ರಾಜ್ಯದ ಜನತೆಗೆ. ಫೈನಲ್ ರಿಯಾಕ್ಷನ್ ನಾವು ಸ್ಪಷ್ಟತೆ ಕೊಟ್ಬಿಟ್ಟಿದೀವಿ ಏನು ಬಹಳ ಕ್ಲಿಯರ್ ಆಗಿ. ಯಾರೇ ಯಾವುದೇ ಧರ್ಮಕ್ಕೆ ಮತಾಂತರ ಆಗಿರ್ಲಿ, ಯಾವುದೇ ಧರ್ಮಕ್ಕೆ ಮತಾಂತರ ಆಗಿರ್ಲಿ, ಆಯ್ತಾ, ಅವರು ಪ್ರೆಸೆಂಟ್ ಯಾವ ಧರ್ಮದಲ್ಲಿದ್ದಾರೋ ಅದೇ ಧರ್ಮಕ್ಕೆ ಅವ್ರು ಸೇರ್ಕೋತಾರೆ. ಆ ಧರ್ಮಕ್ಕೆ ಸಿಗಬೇಕಾಗಿರುವಂತ ಸವಲತ್ತುಗಳು ಅವ್ರಿಗೆ ಸಿಗುತ್ತೆ ಹೊರತು ಅವರು ಈ ಹಿಂದೆ ಹಿಂದೂ ಧರ್ಮದಲ್ಲಿದ್ರು, ಈ ಹಿಂದೆ ಮುಸಲ್ಮಾನ ಧರ್ಮದಲ್ಲಿದ್ರು ಅಂತಂದ್ರೆ ಅದನ್ನ ಸರ್ಕಾರವಾಗ್ಲಿ ಅಥವಾ ಸಾಂವಿಧಾನಿಕವಾಗ್ಲಿ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ. ಈ ಡೇಟಾ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರುವಂತ ಮುಖ್ಯಮಂತ್ರಿಗಳೇ ಹೇಳಿರೋದನ್ನ ನಾನು ನೋಡಿಲ್ಲ ಅಂತ ಅನ್ಸುತ್ತೆ. ಭಾಗಿಯಾದಂತ 4 ಪಕ್ಷದ ವಕ್ತಾರರಿಗೆ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ನೀವು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಸ್ವಾತಿ ಅವರೇ, ಚರ್ಚೆಯಲ್ಲಿ ಭಾಗಿಯಾದಂತ ಎಲ್ಲ ಪಕ್ಷದ ವಕ್ತಾರರಿಗೂ ಧನ್ಯವಾದಗಳು. ಗಮನಿಸಿದ್ರೆ ವೀಕ್ಷಕರೇ, ನಿಜಕ್ಕೂ ಸರ್ಕಾರದಲ್ಲೂ ಗೊಂದಲ, ವಿರೋಧ ಪಕ್ಷದಲ್ಲೂ ಗೊಂದಲ. ಇಲ್ಲಿ ಬಂದಿರುವಂತ ವಕ್ತಾರರು ಏನ್ ಹೇಳಿದ್ರು ಏನೋದಾಗಿ ನೀವು ಕೂಡ ಕೇಳಿಸ್ಕೊಂಡ್ರಿ. ಒಂದಂತೂ ಸತ್ಯ, ಇಲ್ಲಿ ಕಚ್ಚಾಟ ನಡೀತಾ ಇರೋದಂತೂ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯೆ. ಜನರು ಕನ್ಫ್ಯೂಷನ್ ನಲ್ಲಿದ್ದಾರೆ, ಜನರು ಗೊಂದಲದಲ್ಲಿದ್ದಾರೆ. ಏನು ಮಾಡಬೇಕು ಮುಂದಿನ ಹಂತದಲ್ಲಿ ಏನೋದಾಗಿ ಕಾದ್ ನೋಡೋಣ. ಸಮರ್ಪಕವಾದಂತ ರಿಪೋರ್ಟ್ ಬರುತ್ತಾ ಅಂತೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.